Coming to the readings. ಮೊದಲನ ಕ್ವಶನ್ ಬಂದ್ಬಿಟ್ಟು ಕಾವ್ಯ ಅವ್ರು ಹಾಕಿರೋಂಥದ್ದು. ಸರ್ಚಿಂಗ್ ಫಾರ್ ಫ್ರೀಲಾನ್ಸಿಂಗ್ ವರ್ಕ್ ಫಾರ್ ಪ್ಯಾಸಿವ್ ಇನ್ಕಮ್ ಅಂಡ್ ಆನ್ ಸೈಟ್ ಆಫರ್. ಎಸ್ ಕಾವ್ಯ ಅವರೇ, ನಿಮ್ಗೆ ಪರ್ಮಿಷನ್ ಕೊಡ್ತಾ ಇದ್ದೇನೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕಾವ್ಯ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸೊ ಕೆರಿಯರ್ಗೆ ರಿಲೇಟೆಡ್ ಆಗಿ ನಿಮ್ಮ ಒಂದು ಕ್ವಶನ್ ಇರೋಂಥದ್ದು, ದಟ್ ಈಸ್ ಫ್ರೀಲಾನ್ಸಿಂಗ್ ಪ್ಯಾಸಿವ್ ಇನ್ಕಮ್ಗೆ ನಾನು ಫ್ರೀಲಾನ್ಸಿಂಗ್ ಜಾಬ್ ಅನ್ನ ಸರ್ಚ್ ಮಾಡ್ತಾ ಇದ್ದೀನಿ. ಅದ್ರ ರಿಲೇಟೆಡ್ ಆಗಿ ಆಕ್ಚುಲಿ ಗೈಡೆನ್ಸ್ ಬೇಕು ಅಂತ ಕೇಳ್ತಾ ಇದ್ದೀರಾ. ನೋಡೋಣ. ಓಕೆ, ಕಾವ್ಯ ಅವರೇ, ಪಾಸ್ಟ್ ಕಾರ್ಡ್ ಅನ್ನ ನೋಡೋದಾದ್ರೆ ಒಂದು ಪಾಸ್ಟ್ ಅಲ್ಲಿ ಆಕ್ಚುಲಿ ಸ್ವಲ್ಪ ಮನಿಗೆ ರಿಲೇಟೆಡ್ ಆಗಿ ಸ್ಟ್ರಗಲ್ಸ್ ಅನ್ನ ನೀವು ನೋಡಿದೀರಾ ಒಂದು ಥಿಂಗ್. ಸೊ ಆ ಒಂದು ಸ್ಟ್ರಗಲ್ಸ್ ಇಂದ ಇವಾಗ ಸ್ವಲ್ಪ ಮೇಲೆದ್ದು ಈಚೆ ಬಂದಿರೋದು ಕಾಣಿಸ್ತಾ ಇದೆ. ಪಾಸ್ಟ್ ಅಲ್ಲಿ ಆ ಒಂದು ಸ್ಟ್ರಗಲ್ಸ್ ಇರ್ಬೋದು, ಹರ್ಡಲ್ಸ್ ಇರ್ಬೋದು, ಅದು ಪಾಸ್ಟ್ ಲೆಸನ್. ಆಕ್ಚುಲಿ ನಿಮ್ಮ ಒಂದು ಲಕ್ನೆಸ್ ಮೈಂಡ್ ಸೆಟ್ ಇಂದ ನೀವ್ ಈಚೆ ಬಂದಿದ್ದೀರಾ. ಇವಾಗ ನೋ ಮನಿ ಇಸ್ ಇಂಪಾರ್ಟೆಂಟ್ ಅನ್ನೋದು ಈಗ ರಿಯಲೈಸ್ ಆಗಿದೆ. ಸೊ ಈಗ ನೀವು ಆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ. ಮೇ ಬಿ ಪಾಸ್ಟ್ ಅಲ್ಲಿ ನೋಡೋದಾದ್ರೆ ಸ್ವಲ್ಪ ಡಿಪೆಂಡೆಂಟ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಡಿಪೆಂಡ್ ಆಗಿ ಇರೋವಂಥದ್ದು ಅಥವಾ ಬೇರೆಯವರ ಒಂದು ಹೆಲ್ಪ್ಗೋಸ್ಕರ ವೇಟ್ ಮಾಡ್ತಾ ಇದ್ದಂಥದ್ದು ಅದೆಲ್ಲವೂ ಸ್ವಲ್ಪ ಕಾಣಿಸ್ತಾ ಇದೆ ಪಾಸ್ಟ್ ಅಲ್ಲಿ. ಪ್ರೆಸೆಂಟ್ ಅಲ್ಲಿ ಈಗ ನೀವು ಸೆಲ್ಫ್ ಸಫಿಶಿಯಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ. ಆಕ್ಟಿವ್ ಆಗಿ ವರ್ಕ್ ಮಾಡೋವಂಥದ್ದು ಇರ್ಬೋದು, ಅಥವಾ ನೀವಿನ್ನ ವರ್ಕ್ ಸ್ಟಾರ್ಟ್ ಮಾಡಿಲ್ಲ ಅನ್ನೋದಾದ್ರೆ ಈಗ ಆಲ್ರೆಡಿ ಆ ಮೈಂಡ್ ಸೆಟ್ ಓಪನ್ ಆಗಿದೆ. ನಾನು ಆಕ್ಟಿವ್ ಆಗಿ ಇರ್ಬೇಕು, ನನ್ನ ಒಂದು ಮನಿ ಗೋಲ್ಸ್ ಅನ್ನ ನಾನು ಕ್ರಿಯೇಟ್ ಮಾಡ್ಕೊಂಡು ಅದನ್ನ ಅಚೀವ್ ಮಾಡ್ಬೇಕು, ನಾನ್ ಫೈನಾನ್ಷಿಯಲಿ ಅಬಂಡೆಂಟ್ ಆಗಿ ಫ್ರೀ ಆಗಿ ಇರ್ಬೇಕು ಅನ್ನೋದು ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅಂಡ್ ಆ ಒಂದು ಚೇಂಜಸ್ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ. ಅಂಡ್ ಫ್ಯೂಚರ್ ಅಲ್ಲಿ ನೋಡೋದಾದ್ರೆ ನಿಮ್ಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಲೈಕ್ ಎಕ್ಸಾಂಪಲ್, ಇವಾಗ ಫ್ರೀಲಾನ್ಸಿಂಗ್ ಅಂತ ಏನ್ ಹೇಳಿದ್ರಿ, ಅದ್ರ ರಿಲೇಟೆಡ್ ಆಗಿ ಗೈಡೆನ್ಸ್ ಅನ್ನ ನಾನು ಕೊಡೋದಾದ್ರೆ, ಒಂದು ಥಿಂಗ್, ಈಗ ಆಲ್ರೆಡಿ ಅದ್ರ ಮೇಲೆ ವರ್ಕ್ ಮಾಡೋದಿಕ್ಕೆ, ನೀವ್ ಆಕ್ಟಿವ್ ಆಗಿ ವರ್ಕ್ ಮಾಡೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ, ಸ್ಟಾರ್ಟ್ ಮಾಡಿದೀರಾ. ಫ್ಯೂಚರ್ ಅಲ್ಲಿ ನಿಮ್ಗೆ ಆಕ್ಚುಲಿ ಫ್ರೀಲಾನ್ಸಿಂಗ್ ಅಥವಾ ಇನ್ನ ಏನು ಪ್ಯಾಸಿವ್ ಇನ್ಕಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅದ್ರ ರಿಲೇಟೆಡ್ ಆಗಿ ನಿಮ್ಗೆ ಇನ್ನ ಒಂದ್ ಸ್ವಲ್ಪ ಕ್ಲಾರಿಟಿ ಬೇಕಾಗಿದೆ. ಓಕೆ, ಒನ್ಸ್ ನಿಮ್ಗೆ ಆ ಕ್ಲಾರಿಟಿ ಸಿಕ್ತು ಅಂತ ಅಂದ್ರೆ ನಿಮ್ಮ ಒಂದು ಜಾಬ್ ಅಥವಾ ನಿಮ್ಮ ಒಂದು ಕೆಲಸ ಆಗೋದಿಕ್ಕೆ ಶುರು ಆಗತ್ತೆ. ಅಂಡ್ ಆಲ್ ದ ಬೆಸ್ಟ್. ವಿಜಯಲಕ್ಷ್ಮಿ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾಯ್ ಮ್ಯಾಮ್. ಫೈನಲಿ ಯಾರು ಮಾತಾಡಿದ್ದು? ಸುಕನ್ಯಾ ಅವರು. ಓಕೆ, ವಿಜಯಲಕ್ಷ್ಮಿ ಅವರೇ ಚೆಕ್ ಮಾಡಿ, ಅಷ್ಟರಲ್ಲಿ ಸುಕನ್ಯಾ ಅವ್ರದ್ದು ಕ್ವಶನ್ ಕ್ವೆರಿ ನಾನು ಆನ್ಸರ್ ಮಾಡಿರ್ತೀನಿ. ಎಸ್. ಹಾಯ್ ಮ್ಯಾಮ್, ನಾನು ಗೌರ್ಮೆಂಟ್ ಜಾಬ್ಗೆ ಎಕ್ಸಾಮ್ ಬರ್ತಿದ್ದೇನೆ, ಬಟ್ ಜಾಬ್ ರಿಸಲ್ಟ್ ಬರ್ತಾ ಇಲ್ಲ. ಅದ್ರ ಬಗ್ಗೆ ಕೇಳ್ಬೇಕಾಗಿತ್ತು. ಓಕೆ, ಫೈನ್. ಸೊ ಒಂದು ಥಿಂಗ್ ಏನಂತ ಅಂದ್ರೆ, ನಾವಿಲ್ಲಿ ಪ್ರಿಡಿಕ್ಷನ್ ರೀಡಿಂಗ್ ಮಾಡೋದಿಲ್ಲ ಸುಕನ್ಯಾ ಅವ್ರೆ. ಮೀನ್ಸ್ ಈಗ ಆಲ್ರೆಡಿ ನೀವ್ ಎಕ್ಸಾಮ್ ಬರ್ದಿದ್ದೀರಾ. ಎಕ್ಸಾಮ್ ಬರೆಯೋದಿಕ್ ಮುಂಚೆ ನಾನು ಯಾವ ರೀತಿಯಲ್ಲಿ ಪ್ರಿಪೇರ್ ಆಗ್ಬೇಕು ಅಲ್ಲಿ ನಿಮ್ಗೆ ನಾನ್ ಗೈಡ್ ಮಾಡ್ಬೋದು. ಬಿಕಾಸ್ ಅಲ್ಲಿವರೆಗೆ ನಿಮ್ ಕೈಲಿ ಇರುತ್ತೆ. ಇವಾಗ ನೀವ್ ಎಕ್ಸಾಮ್ ಬರ್ದಾಗಿದೆ, ರಿಸಲ್ಟ್ ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ರಿಸಲ್ಟ್ ಏನ್ ಬರುತ್ತೆ ಅಂತ ಅಂದ್ರೆ, ಆಬ್ವಿಯಸ್ಲಿ ನೀವ್ ಹೆಂಗ್ ಬರ್ದಿರ್ತೀರೋ ಅದ್ರ ಮೇಲೆ ರಿಸಲ್ಟ್ ಬರುತ್ತೆ. ಸೊ ಇಲ್ಲಿ ಟ್ಯಾರೋಟ್ ಕಾರ್ಡ್ಸ್ ಅನ್ನ ನಾವು ಮೇನ್ ಯೂಸ್ ಮಾಡ್ತಾ ಇರುವಂತದ್ದು, ನಾನ್ ಏನ್ ಆಕ್ಷನ್ ತಗೋಬಹುದು, ನನ್ನ ಒಂದು ಲೈಫ್ ಅನ್ನ ನಾನ್ ಯಾವ ರೀತಿಯಲ್ಲಿ ನನ್ನ ಕಂಟ್ರೋಲ್ಗೆ ತಗೋಬಹುದು, ನನ್ನ ಲೈಫ್ ಅಲ್ಲಿ ನನಗೆ ಬೇಕಾದದನ್ನ ಕ್ರಿಯೇಟ್ ಮಾಡೋದಿಕ್ಕೆ ನಾನ್ ಯಾವ ರೀತಿಯಲ್ಲಿ ನನ್ನ ಪ್ಲಾನ್ ಅನ್ನ ಮಾಡ್ಕೊಬಹುದು, ಯಾವ ರೀತಿಯಲ್ಲಿ ನನ್ನನ್ನ ನಾನು ಯೂಸ್ ಮಾಡ್ಕೋಬಹುದು, ಅದಕ್ಕೆ ನಾವು ಟ್ಯಾರೋಟ್ ಕಾರ್ಡ್ಸ್ ಅನ್ನ ಯೂಸ್ ಮಾಡ್ತೀವಿ ಗೈಡ್ ಮಾಡೋದಿಕ್ಕೆ. ಓಕೆ ಮ್ಯಾಮ್. ಓಕೆ, ಈಗ ಆಲ್ರೆಡಿ ಬರ್ದಾಗಿರೋದ್ರಿಂದ ರಿಸಲ್ಟ್ ಏನ್ ಬರುತ್ತೆ ಅಂದ್ರೆ, ಆಬ್ವಿಯಸ್ಲಿ ನೀವ್ ಯಾವ ರೀತಿಯಲ್ಲಿ ಬರ್ತಿರ್ತೀರಾ ಅದ್ರ ಮೇಲೆ ನಿಮ್ಗೆ ರಿಸಲ್ಟ್ ಬರುತ್ತೆ ಹೊರತು ಇಲ್ಲಿ ನೀವ್ ಆಕ್ಷನ್ ತಗೊಳ್ಳೋಂಥದ್ದು ಯಾವ್ದು ಇರೋದಿಲ್ಲ. ಓಕೆ ಮ್ಯಾಮ್. ಓಕೆ, ಆಲ್ ಬಟ್ ಆಲ್ ದ ಬೆಸ್ಟ್ ನಿಮ್ಮ ರಿಸಲ್ಟ್ ಬಗ್ಗೆ. ಓಕೆ ಮ್ಯಾಮ್, ಮನಿ ರಿಲೇಟೆಡ್ ಆಗಿ ನಂಗೆ ತುಂಬಾ ಮನಿ ಸ್ಟಕ್ ಆಗ್ತಾ ಇದೆ. ಮನಿ ಬರ್ತಾ ಇಲ್ಲ, ಬರೋದು ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ. ಸ್ವಲ್ಪ ರಿಲೇಶನ್ ಪ್ರಾಬ್ಲಮ್ಸ್ ಎಲ್ಲ ಆಗ್ತಾ ಇದೆ. ಓಕೆ,
ಓಕೆ, ಪಾಸ್ಟ್ ಕಾರ್ಡ್ ಅನ್ನ ನೋಡೋದಾದ್ರೆ ಮನಿಗೆ ರಿಲೇಟೆಡ್ ಆಗಿ ಆಲ್ರೆಡಿ ಒಂದು ಫೇಸ್ ಇಂದ ಎದ್ದು ಬಂದಿದ್ದೀರಾ, ಒಂದು ಕಷ್ಟದಿಂದ ಎದ್ದು ಬಂದಿದ್ದೀರಾ. ಅದು ಒಂದು ರೀತಿಯಲ್ಲಿ ನಿಮ್ಗೆ ಶಾಕ್ ರೀತಿಯೇ ಅಂತ ತಗೋಬಹುದು. ಮೀನ್ಸ್ ಯಾವ್ದೆಲ್ಲವೂ ನಿಮ್ಗೆ ಅಟ್ಯಾಚ್ ಆಗಿರ್ಲಿಲ್ಲ, ಅದೆಲ್ಲವೂ ನಿಮ್ಮ ಲೈಫ್ ಅನ್ನ ಬಿಟ್ಟು ಹೋಗಿದೆ. ಓಕೆ ಮ್ಯಾಮ್. ಲಾಸ್ ಆಗಿದ್ಯಾ ಸ್ವಲ್ಪ ದುಡ್ಡು? ಹಾ, ಲಾಸ್ ಆಗಿದೆ ಮ್ಯಾಮ್. ಶೇರ್ ಮಾರ್ಕೆಟ್ ಅಲ್ಲಿ ಹಾಕಿದ್ದೆ ಲಾಸ್ ಆಗಿದೆ. ಮತ್ತ ರಿಲೇಶನ್ಶಿಪ್ ಅಲ್ಲಿ ನಮ್ಮ ಹಸ್ಬೆಂಡ್ ಇಂದ ಸ್ವಲ್ಪ ಕಿರಿಕಿರಿ ಜಾಸ್ತಿ, ಸ್ವಲ್ಪ ನೋವು ಈ ತರ ಎಲ್ಲ ಆಗ್ತಾ ಇದೆ. ಅದಕ್ಕೋಸ್ಕರ ನಾನ್ ಬಿಟ್ಟು ಬಂದಿದ್ದೀನಿ. ಅದಕ್ಕೆ ರಿಲೇಶನ್ಶಿಪ್ ಹೇಗಿದೆ ಅಂತ ಕೇಳ್ತಾ ಇದ್ದೀನಿ. ಫೈನ್. ಮುಖ್ಯವಾಗಿ ನಾವಿಲ್ಲಿ ಫಿನಾನ್ಷಿಯಲ್ ರೀಡಿಂಗ್ ಅನ್ನ ಮಾಡ್ತಾ ಇರೋದ್ರಿಂದ ಇವಾಗ ಫಿನಾನ್ಷಿಯಲ್ ರಿಲೇಟೆಡ್ ಆಗಿ ನೋಡೋದಾದ್ರೆ ಈ ವೀಕ್ ಅಲ್ಲಿ ಮೇನ್ ನಮ್ಮ ಒಂದು ಕಾನ್ಸಂಟ್ರೇಷನ್ ಫಿನಾನ್ಸಸ್ ಮೇಲೆ ಇರುತ್ತೆ. ಸೊ ನೆಕ್ಸ್ಟ್ ವೀಕ್ ರಿಲೇಶನ್ಶಿಪ್ ರೀಡಿಂಗ್ಸ್ ಇರುತ್ತೆ. ಸೊ ಅಲ್ಲಿ ನೀವು ರಿಲೇಶನ್ಶಿಪ್ ರಿಲೇಟೆಡ್ ಆಗಿ ನೀವು ಮಾತಾಡ್ಬಹುದು. ಈಗ ಫಿನಾನ್ಸಸ್ ಅನ್ನ ನೋಡೋದಾದ್ರೆ ಮೇನ್ ಆಲ್ರೆಡಿ ಒಂದು ಶೇಕ್ ನಿಮ್ ಲೈಫ್ ಅಲ್ಲಿ ಆಗೋಗಿದೆ. ಒಂದು ಶಾಕ್ ಅಥವಾ ಒಂದು ಶೇಕ್ ನಿಮ್ಗೆ ಯಾವ್ದೆಲ್ಲವೂ ಅಟ್ಯಾಚ್ ಆಗಿರ್ಲಿಲ್ಲ, ಅಥವಾ ಯಾವ್ದೆಲ್ಲವೂ ಅನ್ಹೆಲ್ದಿ ವೇ ಅಲ್ಲಿ ನಿಮ್ಮ ಹತ್ರ ಒಂದು ದುಡ್ಡು ಬಂದಿತ್ತು, ಅಥವಾ ಒಂದು ಫೌಂಡೇಶನ್ ಸ್ಟ್ರಾಂಗ್ ಇರ್ಲಿಲ್ವೋ, ಅದೆಲ್ಲವೂ ನಿಮ್ಮನ್ನ ಬಿಟ್ಟು ಹೋಗಾಗಿದೆ. ಇವಾಗ ನಿಮ್ಮ ಲೈಫ್ ಸ್ವಲ್ಪ ನಿಮ್ಮ ಕಂಟ್ರೋಲಿಗೆ ಬರ್ತಾ ಇದೆ. ಇನ್ ಟರ್ಮ್ಸ್ ಆಫ್ ಒಂದು ಫಿನಾನ್ಸಸ್ ಅಲ್ಲೂ ಕೂಡ ನಾವು ನೋಡೋದಾದ್ರೆ ಈಗ, ಬಿಕಾಸ್ ಪಾಸ್ಟ್ ಅಲ್ಲಿ ಈ ಹಿಂದೆ ನೋಡೋದಾದ್ರೆ ನಿಮ್ ಕಂಟ್ರೋಲ್ ಅಲ್ಲಿ ಏನೂ ಸಿಗ್ತಾ ಇರ್ಲಿಲ್ಲ, ನಿಮ್ ಕಂಟ್ರೋಲ್ಗೆ ಸಿಗ್ತಾ ಇರ್ಲಿಲ್ಲ, ನಿಮ್ ಲೈಫ್ ನಿಮ್ ಕಂಟ್ರೋಲ್ ಅಲ್ಲೇ ಇರ್ಲಿಲ್ಲ. ಈಗ ಎಲ್ಲವನ್ನ ನಿಮ್ಮ ಕಂಟ್ರೋಲಿಗೆ ಮತ್ತೆ ತಗೊಳ್ತಾ ಇದ್ದೀರಾ. ಹೌದು ಮ್ಯಾಮ್. ಇವಾಗ ಮತ್ತೆ ನಿಮ್ಮ ಕಂಟ್ರೋಲಿಗೆ ನೀವು ಅದನ್ನ ತಗೊಳ್ತಾ ಇದ್ದೀರಾ. ಪ್ರೆಸೆಂಟ್ ಅಲ್ಲಿ ಆ ಒಂದು ಕಂಟ್ರೋಲಿಂಗ್ ಎನರ್ಜಿಯನ್ನ ನೀವು ಯೂಸ್ ಮಾಡ್ಕೊಳ್ಳಿ. ಆದ್ರೆ ಎಲ್ಲೋ ಒಂದು ಕಡೆ ಪಾಸ್ಟ್ ಅಲ್ಲಿ ಆಗಿರೋಂಥದ್ದು ಏನಿದೆ ಅದರ ಒಂದು ಭಯ ಕೂಡ ನಿಮ್ಗೆ ಕಾಡ್ತಾ ಇದೆ. ಮೇ ಬಿ ಅದು ದುಡ್ಡು ಲಾಸ್ ಆಗಿರೋಂಥದ್ದು ಇರ್ಬೋದು, ಅಥವಾ ರಿಲೇಶನ್ಶಿಪ್ ಅಲ್ಲಿ ಒಂದು ಡಿಸ್ಟರ್ಬೆನ್ಸ್ ಅಂತ ಎಲ್ಲ ಏನ್ ಹೇಳಿದ್ರಿ, ಆ ಎಲ್ಲಾ ಭಯಗಳು ಎಲ್ಲೋ ಒಂದ್ ಕಡೆ ಅದು ನಿಮ್ಗೆ ಚಿಂತೆ ಈ ಪ್ರೆಸೆಂಟ್ ಅಲ್ಲಿ ಕೂಡ ಇದೆ. ಹೌದು ಲೈಫ್ ಮ್ಯಾಮ್. ಎಲ್ಲವೂ ಒಂದ್ ರೀತಿ ಕಂಟ್ರೋಲಿಗೆ ಬಂದಿದೆ ಅಂತ ಔಟರ್ ಅಲ್ಲಿ ಕಾಣಿಸಿದ್ರು ಕೂಡ ಮನ್ಸೊಳಗಡೆ ಆ ಭಯ ಇರ್ಬೋದು, ಆ ಬೇಜಾರ್ ಇರ್ಬೋದು, ಆ ಚಿಂತೆ ಇರ್ಬೋದು, ಇನ್ನ ಪ್ರೆಸೆಂಟ್ ಅಲ್ಲೂ ಕೂಡ ಕಾಣಿಸ್ತಾ ಇದೆ. ಸೊ ಎಷ್ಟು ಬೇಗ ಆ ಒಂದು ದುಃಖನೋ ಅಥವಾ ಭಯನೋ ಅಥವಾ ಬೇಜಾರು ಚಿಂತೆಯೋ ಅದು ಎಷ್ಟು ಬೇಗ ಸಾಧ್ಯ ಆಗತ್ತೆ ಅಷ್ಟು ಬೇಗ ಕ್ಲಿಯರ್ ಮಾಡ್ಕೊಳ್ಳೋದು ಒಳ್ಳೇದು. ಬಿಕಾಸ್ ಫ್ಯೂಚರ್ ಅಲ್ಲಿ ಆಪರ್ಚುನಿಟೀಸ್ ನಿಮ್ಗೆ ಓಪನ್ ಅಪ್ ಆಗತ್ತೆ. ಬಟ್ ನೀವು ಈ ಹಳೆಯ ನೆನಪುಗಳು ಅಥವಾ ಹಳೆಯ ಬೇಜಾರಲ್ಲೇ ನಿಮ್ಮ ಒಂದು ಎನರ್ಜೀಸ್ ಅಲ್ಲಿ ನೀವು ಸ್ಟಕ್ ಆದ್ರಿ ಅಂತ ಅಂದ್ರೆ ಸಿಗ್ತಾ ಇರೋ ಹೊಸ ಆಪರ್ಚುನಿಟೀಸ್ ಅನ್ನ ನಿಮ್ಗೆ ನೋಡೋದಿಕ್ ಸಾಧ್ಯ ಆಗೋದಿಲ್ಲ. ಸೊ ಆ ಹೊಸ ಆಪರ್ಚುನಿಟೀಸ್ ಫ್ಯೂಚರ್ ಅಲ್ಲಿ ಬರ್ತಾ ಇದೆ. ಈಗ ನಿಮ್ಮ ಪ್ರೆಸೆಂಟ್ ಕೆಲಸ ಏನಂತ ಅಂದ್ರೆ ಹಳೆಯ ಒಂದು ನೆನಪುಗಳು, ಕಹಿ ನೆನಪುಗಳು ಏನಿದೆ ಅದನ್ನ ಮರೀತಾ ಪ್ರೆಸೆಂಟ್ ಅಲ್ಲಿ ಯಾವೆಲ್ಲವೂ ಚೆನ್ನಾಗಿದೆ ಅದಕ್ಕೆ ಥ್ಯಾಂಕ್ಸ್ ಅನ್ನ ಹೇಳ್ತಾ ಮುಂದುವರಿಯೋದು. ಓಕೆ ಓಕೆ ಮ್ಯಾಮ್, ಥ್ಯಾಂಕ್ ಯು. ಫೈನ್. ನೆಕ್ಸ್ಟ್ ಗೈಸ್, ನಾನು ಎಲ್ಲರಿಗೂ ಪರ್ಮಿಷನ್ ಕೊಟ್ಟಿದ್ದೀನಿ, ನೀವ್ ಅನ್ಮ್ಯೂಟ್ ಮಾಡಿ ಚೆಕ್ ಮಾಡಿ. ಸೊ ಯಾರ್ದು ಅನ್ಮ್ಯೂಟ್ ಆಗತ್ತೆ ಅವ್ರ ಕ್ವಶನ್ಸ್ ನಾನು ತಗೊಳ್ತಾ ಹೋಗ್ತೀನಿ. ಎಸ್ ಅಂಜಲಿ ಅವರೇ ಹೇಳಿ. ಹಾ ಮೇಡಮ್, ನಂದು ಫೈನಾನ್ಷಿಯಲ್ ಬಗ್ಗೆ ಕೇಳಬೇಕಿತ್ತು. ಅಂದ್ರೆ ಅರ್ನ್ ಮಾಡ್ತೀನಿ ಬಟ್ ಸೇವಿಂಗ್ಸ್ ಆಗ್ತಾ ಇಲ್ಲ. ಓಕೆ, ಬಟ್ ಸೇವಿಂಗ್ಸ್ ಹೇಗ್ ಮಾಡೋದು ಅಂತ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಓಕೆ ಫೈನ್. ಪಾಸ್ಟ್ ಅಲ್ಲಿ ನೋಡೋದಾದ್ರೆ ಎನರ್ಜೀಸ್ ಅನ್ನ ಮೇನ್ ಥಿಂಗ್ ಡಿಸಪಾಯಿಂಟ್ಮೆಂಟ್ ಎನರ್ಜೀಸ್ ಇಲ್ಲಿ ಕಾಣಿಸ್ತಾ ಇದೆ. ಪಾಸ್ಟ್ ಅಲ್ಲಿ ಮೀನ್ಸ್ ಒಂದ್ ಗೋಲ್ ಅಂತ ಸೆಟ್ ಮಾಡ್ಕೊಳ್ತೀರಾ, ಆ ಗೋಲ್ ತಕ್ಕಂಗೆ ರೀಚ್ ಆಗೋದಿಲ್ವೋ ಅಥವಾ ಏನೋ ಒಂದು ಹರ್ಡಲಿಂದ ಆ ಗೋಲ್ ರೀಚ್ ಆಗೋದಕ್ಕೆ ನಿಮ್ಗೆ ಸಾಧ್ಯ ಆಗ್ತಾ ಇರೋದಿಲ್ಲ. ಲೈಕ್ ಇನ್ ಟರ್ಮ್ಸ್ ಆಫ್ ಮನಿಯ ವಿಷಯದಲ್ಲೂ ಅಷ್ಟೇ, ಏನೋ ಒಂದು ಮನಿ ಗೋಲ್ ಅಂತ ಹಾಕೊಳ್ತೀರಾ, ಮೇ ಬಿ ಇಷ್ಟು ಅರ್ನ್ ಮಾಡ್ಬೇಕು ಅಂತನೋ ಅಥವಾ ಇಷ್ಟು ಸೇವ್ ಮಾಡ್ಬೇಕು ಅಂತನೋ. ಬಟ್ ನಿಮ್ಗೆ ಗೊತ್ತಿಲ್ದೇನೆ ಆ ದುಡ್ಡು ಅಷ್ಟು ಅರ್ನ್ ಆಗೋದಿಲ್ಲ, ಇಲ್ಲ ಅರ್ನ್ ಆದ್ರೂ ಕೂಡ ಅಷ್ಟು ಸೇವ್ ಆಗ್ತಿರೋದಿಲ್ಲ. ಯಾವ್ದೋ ಒಂದು ಆಕಸ್ಮಿಕವಾದ ಖರ್ಚು ಬರುತ್ತೆ, ಅದು ಹೊರಟೋಗುತ್ತೆ ಪಾಸ್ಟ್ ಅಲ್ಲಿ. ಆ ಒಂದು ಎಕ್ಸ್ಪೀರಿಯನ್ಸ್ ಇಂದ ನೀವು ಪಾಸ್ಟ್ ಅಲ್ಲಿ ಸ್ವಲ್ಪ ಡಿಸಪಾಯಿಂಟ್ ಆಗಿದ್ದು ಉಂಟು, ನಿಮ್ಮೇಲೆ ನೀವು ಕೋಪ ಮಾಡ್ಕೊಂಡಿರೋ ಬೇಜಾರ್ ಮಾಡ್ಕೊಂಡಿದ್ದು ಉಂಟು. ನಾನ್ ಯಾಕೆ ಈ ತರ ಮಾಡ್ತಾ ಇದ್ದೀನಿ, ನಾನು ಇಷ್ಟು ಸೇವ್ ಮಾಡ್ಲೇಬೇಕು ಅನ್ಕೊಳ್ತಾ ಇದ್ದೀನಿ ಬಟ್ ಸೇವಿಂಗ್ಸ್ ಆಗ್ತಾ ಇಲ್ಲ ಅನ್ನೋ ತರದ ಒಂದಷ್ಟು ಡಿಸಪಾಯಿಂಟ್ಮೆಂಟ್ಸ್ ಪಾಸ್ಟ್ ಅಲ್ಲಿ ಕಾಣಿಸ್ತಾ ಇದೆ. ಪಾಸ್ಟ್ ಎನರ್ಜೀಸ್ ಅನ್ನ ನೋಡೋದಾದ್ರೆ, ಅಂಡ್ ಪಾಸ್ಟ್ ಎನರ್ಜೀಸ್ ಅಲ್ಲಿ ಇನ್ನೊಂದನ್ನ ನಾನು ಗಮನಿಸೋದಾದ್ರೆ ಕಮಿಟ್ಮೆಂಟ್ ಇರ್ಲಿಲ್ಲ. ಅನ್ಕೊಳ್ತಿದ್ರಿ
ಸೇವ್ ಮಾಡ್ಬೇಕು ಅಂತ. ಆದ್ರೆ ಮ್ಯಾಕ್ಸಿಮಮ್ ಟೈಮ್ ನಿಮ್ಮಲ್ಲೇ ಆ ಕಮಿಟ್ಮೆಂಟ್ ಇರ್ತಿರ್ಲಿಲ್ಲ. ಸೊ ಆ ಕಾರಣದಿಂದ ದುಡ್ಡು ನಿಮ್ಗೆ ಅಷ್ಟು ಸೇವ್ ಆಗ್ತಿರ್ಲಿಲ್ಲ. ಈಗ ಪ್ರೆಸೆಂಟ್ ಎನರ್ಜೀಸ್ ಅನ್ನ ನೋಡೋದಾದ್ರೆ ಪ್ರೆಸೆಂಟ್ ಅಲ್ಲಿ ನೀವು ಸ್ವಲ್ಪ ಈ ಒಂದು ರಿಲೇಟೆಡ್ ಆಗಿ ಕಾನ್ಫಿಡೆಂಟ್ ಆಗಿದ್ದೀರಾ, ಇಲ್ಲ ಸೇವ್ ಮಾಡ್ಲೇಬೇಕು, ನನ್ ಫ್ಯೂಚರ್ ಏನೋ ಒಂದು ಪ್ಲಾನ್ ಇದೆ, ಅಥವಾ ಇನ್ನೇನೋ ಒಂದು ನಂದು ನೆಕ್ಸ್ಟ್ ಇಯರ್ ಅದ್ರ ನೆಕ್ಸ್ಟ್ ಇಯರ್ ಒಂದು ಪ್ಲಾನ್ ಇದೆ, ಅದಕ್ಕೆ ನನ್ಗೆ ಇಷ್ಟು ದುಡ್ಡು ಬೇಕು, ನಾನ್ ಸೇವ್ ಮಾಡ್ಲೇಬೇಕು ಅಂತ ಈಗ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದೀರಾ. ಪಾಸ್ಟ್ ಅಲ್ಲಿ ನೀವು ಅನ್ಕೊಳ್ತಾ ಇದ್ರಿ ಬಟ್ ಅದನ್ನ ಮಾಡ್ತಾ ಇರ್ಲಿಲ್ಲ. ಈಗ ಅನ್ಕೊಳ್ತಾ ಇದೀನಿ, ಈಗ ನಾನ್ ಮಾಡ್ಲೇಬೇಕು ಅಂತ ಅಂದ್ಬಿಟ್ಟು ನೀವು ಕಮಿಟ್ ಆಗಿದ್ದೀರಾ. ಎಸ್ ಮ್ಯಾಮ್ 2 So, 3 ಟೈಮ್ಸ್ ನನಗೆ ಬೇಕಾಗಿತ್ತು. ಸೊ ಇಲ್ಲಿ ಪಾಸ್ಟ್ ಎನರ್ಜೀಸ್ ನೋಡಿದ್ರೆ ಫ್ಯೂಚರ್, ಈಗ ಪ್ರೆಸೆಂಟ್ ಎನರ್ಜೀಸ್ ನೋಡಿದ್ರೇನೆ ನಿಮ್ಗೆ ಗೊತ್ತಾಗತ್ತೆ. ಪಾಸ್ಟ್ ಅಲ್ಲಿ ನೀವು ಅನ್ಕೊಳ್ತಾ ಇದ್ರಿ ಆದ್ರೆ ನೀವೇ ಕಾನ್ಫಿಡೆಂಟ್ ಆಗಿರ್ಲಿಲ್ಲ ಆಗತ್ತೆ ಅಂತ. ಈಗ ಪ್ರೆಸೆಂಟ್ ಅಲ್ಲಿ ನೀವು ಕಾನ್ಫಿಡೆಂಟ್ ಆಗಿದ್ದೀರಾ ಅಂಡ್ ಸೀರಿಯಸ್ ಆಗಿದ್ದೀರಾ, ಇಲ್ಲ ನಾನ್ ಮಾಡ್ಲೇಬೇಕು ಅಂತ ಅನ್ಬಿಟ್ಟು. ಒನ್ಸ್ ನೀವು ಮನ್ಸ್ ಮಾಡಿದ್ರಿ ಮಾಡ್ಲೇಬೇಕು ಅಂತ ಅಂದ್ಮೇಲೆ ಪಾಸ್ಟ್ ಅಲ್ಲಿ ನೀವೇನ್ ಎಕ್ಸ್ಪೀರಿಯನ್ಸ್ ಮಾಡಿದೀರಾ ಆ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಪ್ರೆಸೆಂಟ್ ಅನ್ನ ನೀವು ಆಗುತ್ತೋ ಇಲ್ವೋ ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಪಾಸ್ಟ್ ಅಲ್ಲಿ ನೀವ್ ಇದ್ದಂತ ಮನಸ್ಥಿತಿನೇ ಬೇರೆ, ಈಗ ಪ್ರೆಸೆಂಟ್ ಅಲ್ಲಿ ನೀವ್ ಇರುವಂತ ಮನಸ್ಥಿತಿನೇ ಬೇರೆ. ಸೊ ಪ್ರೆಸೆಂಟ್ ಅಲ್ಲಿ ನಿಮ್ ಮೈಂಡ್ ಸೆಟ್ ಆಲ್ರೆಡಿ ಈಗ ಚೇಂಜ್ ಆಗಿದೆ ಅಂತ ಆದ್ಮೇಲೆ ಆಬ್ವಿಯಸ್ಲಿ ನಿಮ್ಮ ಸೇವಿಂಗ್ಸ್ ಕೂಡ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನೀವು ಕ್ವಶನ್ ಮಾಡ್ಕೋಬೇಕಾಗಿರೋದು, ನಾನ್ ಪಾಸ್ಟ್ ತರನೇ ಸೇವ್ ಮಾಡೋಣ ಅನ್ಕೊಳ್ಳೋದು, ಆಮೇಲೆ ಸೇವ್ ಮಾಡದೆ ಬೇರೆ ಕಡೆ ಅಲ್ಲಿ ಇಲ್ಲಿ ಖರ್ಚು ಮಾಡೋದು, ಅದನ್ನ ಮಾಡ್ತಾ ಇದೀನಾ ಇಲ್ಲ ನಾನ್ ಸೀರಿಯಸ್ ಆಗಿ ನನ್ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಂಡಿದ್ದೀನ, ನಿಮ್ಮನ್ನ ನೀವೀಗ ಕ್ವಶನ್ ಮಾಡ್ಕೋಬೇಕಾಗಿದೆ. ಒನ್ಸ್ ಎಸ್ ನಾನ್ ಸೀರಿಯಸ್ ಆಗಿದ್ದೀನಿ, ನನ್ ಮೈಂಡ್ ಸೆಟ್ ನಾನ್ ರೆಡಿ ಮಾಡ್ಕೊಂಡಿದ್ದೀನಿ, ನಾನ್ ಸೇವಿಂಗ್ಸ್ ಮಾಡ್ಲೇಬೇಕು ಅಂತ ನಾನ್ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಅಂದ್ರೆ ನಿಮ್ಮನ್ನ ತಡೆಯುವಂತವ್ರು ಯಾರು ಇರೋದಿಲ್ಲ. ಬಿಕಾಸ್ ಎಲ್ಲೋ ಒಂದ್ ಕಡೆ ಇಲ್ಲಿ ಕಾರ್ಡ್ ತೋರಿಸ್ತಾ ಇರುವಂತದ್ದು ಸೇವಿಂಗ್ಸ್ ಅಂತ ನೀವ್ ಹೇಳ್ತಾ ಇದ್ದೀರಾ. ಸೇವಿಂಗ್ಸ್ ಮುಖ್ಯವಾಗಿ ಇಲ್ಲಿ ನೋಡ್ತಾ ಇರುವಂತದ್ದು ಫ್ಯಾಮಿಲಿ ಓರಿಯೆಂಟೆಡ್ ಆಗೇನೆ ನೀವು ಸೇವಿಂಗ್ಸ್ ಅನ್ನ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದೀರಾ. ಮುಂದಿನ ಒಂದು ಫ್ಯಾಮಿಲಿಗೋಸ್ಕರ ನಾನು ಸೇವಿಂಗ್ಸ್ ಅನ್ನ ಮಾಡ್ಬೇಕು ಅನ್ನೋಂಥದ್ದು. ಸೊ ನೀವು ಅಲ್ಲಿ ಎಷ್ಟು ಸೀರಿಯಸ್ ಆಗಿದ್ದೀರಾ ಅದ್ರ ಒಂದು ರಿಲೇಟೆಡ್ ಆಗಿ ಅದು ಸಾಧ್ಯ ಆಗ್ತಾ ಹೋಗುತ್ತೆ ಒಂದು ಥಿಂಗ್. ಸೊ ಇಲ್ಲಿ ಮೇನ್ ಥಿಂಗ್ ನಿಮ್ಮ ಮೈಂಡ್ ಸೆಟ್, ಆ ಮೈಂಡ್ ಸೆಟ್ ಚೇಂಜ್ ಆಗ್ತಾ ಇದೆ ಅಂಡ್ ಫ್ಯಾಮಿಲಿಯ ರಿಲೇಟೆಡ್ ಆಗಿ ನಿಮ್ಗೊಂದು ಸೀರಿಯಸ್ನೆಸ್ ಕೂಡ ಬರ್ತಾ ಇದೆ. ಅಂಡ್ ಇಲ್ಲಿ ಇನ್ನೊಂದು ಸಣ್ಣ ಟಿಪ್ ಅಂತ ಅಂದ್ರೆ ಫ್ಯಾಮಿಲಿಯ ಸಪೋರ್ಟ್ ಕೂಡ ನಿಮ್ಗೆ ಬೇಕಾಗತ್ತೆ. ನೀವು ಏನನ್ನ ಫೀಲ್ ಮಾಡ್ತಾ ಇದ್ದೀರಾ, ಏನನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ, ಅದ್ರ ಜೊತೆಗೆ ನೀವು ಅದನ್ನ ಫ್ಯಾಮಿಲಿಯ ಜೊತೆ ಓಪನ್ ಆಗಿ ಕಮ್ಯುನಿಕೇಟ್ ಮಾಡುವಂತ ಅವಶ್ಯಕತೆ ಕೂಡ ಇರುತ್ತೆ. ಬಿಕಾಸ್ ಸೇವಿಂಗ್ಸ್ ಅಂತ ಅಂದ್ರೆ ನೀವೊಬ್ರೇ ಅಲ್ಲ, ಫ್ಯಾಮಿಲಿಯ ಜೊತೆ ನೀವು ಆ ಒಂದು ಸೇವಿಂಗ್ ಗೋಲ್ ಅನ್ನ ಇಟ್ಕೊಂಡ್ರಿ ಅಂತ ಅಂದಾಗ ಆ ಒಂದು ಸೇವಿಂಗ್ ಗೋಲ್ ಅನ್ನ ರೀಚ್ ಆಗೋದು ತುಂಬಾ ಈಸಿ ಆಗತ್ತೆ. ಓಕೆ, ಫ್ಯಾಮಿಲಿ ಅಂತ ಹೇಳಿದ್ರೆ ಯಾವ ತರ ಅಂದ್ರೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಇದೆ, ಓನ್ ಫ್ಯಾಮಿಲಿ ಅಥವಾ ಹಸ್ಬೆಂಡ್? ಓಕೆ ಫೈನ್. ಫ್ಯಾಮಿಲಿ ಅಂತ ಅಂದ್ರೆ ಇಟ್ಸ್ ನಾಟ್ ಅಬೌಟ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಓನ್ ಫ್ಯಾಮಿಲಿ. ನಿಮ್ ಪ್ರಕಾರ ಹಾಗಾದ್ರೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂದ್ರೆ ಯಾರು, ಓನ್ ಫ್ಯಾಮಿಲಿ ಅಂದ್ರೆ ಯಾರು? ಅಂಡ್ ಫ್ಯಾಮಿಲಿ ಅಂತ ಇಲ್ಲಿ ಬಂದಾಗ ಇಟ್ಸ್ ನೀವು ಅಲ್ಲಿ ನಮ್ಮವರು ಅಂತ ನಮ್ಮನ್ನ ಕನ್ಸಿಡರ್ ಮಾಡಿದಾಗ ಅದು ನಿಮ್ ಫ್ಯಾಮಿಲಿ ಆಗತ್ತೆ. ನೀವ್ ಇಲ್ಲಿ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತ ಹೇಳ್ದಾಗ್ಲೇನೆ ನೀವ್ ಅಲ್ಲಿ ದೂರ ಇಟ್ಟಾಯ್ತು. ಸೊ ನೀವಲ್ಲಿ ಅವ್ರನ್ನ ಆಲ್ರೆಡಿ ದೂರ ಇಟ್ಟಬಿಟ್ಟು ಅವ್ರ ಸಪೋರ್ಟ್ ನನಗ್ ಬೇಕು ಅಂತ ಅಂದ್ರೆ ಹೌ ಇಟ್ ಈಸ್ ಪಾಸಿಬಲ್? ಓಕೆ, ಸೊ ಹಾಗಾಗಿ ಇಟ್ಸ್ ಫ್ಯಾಮಿಲಿ ಅಂತ ಅಂದ್ರೆ ಫ್ಯಾಮಿಲಿ. ಸೊ ಅವ್ರು ಎಷ್ಟೇ ದೂರ ಇದ್ರು ಇವ್ರು ನನ್ ಫ್ಯಾಮಿಲಿ ಅಂತ ನೀವ್ ಅನ್ಕೊಂಡ್ರಿ ಅಂತ ಅಂದ್ರೆ ಆಬ್ವಿಯಸ್ಲಿ ಅವ್ರ ಸಪೋರ್ಟ್ ನಿಮ್ ಹತ್ರ ಆಲ್ರೆಡಿ ಇರುತ್ತೆ. ಅವ್ರು ನಿಮ್ಮ ಓನ್ ತಂದೆ ತಾಯಿ ಆದ್ರೂ ಕೂಡ ನೀವು ಇವ್ರು ಔಟ್ ಆಫ್ ದ ಫ್ಯಾಮಿಲಿ ಅಂತ ನೀವು ಕನ್ಸಿಡರ್ ಮಾಡಿದ್ರಿ ಅಂತ ಅಂದ್ರೆ ನೀವು ಅಲ್ಲೇ ಅರ್ಧ ನಿಮ್ಗೆ ನೀವೇ ಬೌಂಡ್ರಿ ಹಾಕೊಂಡಾಯ್ತು, ಇವ್ರು ನನಗೆ ಬೇಡ, ಮೀನ್ಸ್ ಇವರಿಂದ ನಾನು ಸ್ವಲ್ಪ ಕಟ್ ಆಫ್ ಆಗ್ತಾ ಇದ್ದೀನಿ, ಸ್ಟಾಪ್ ಆಗ್ತಾ ಇದ್ದೀನಿ ಅಂತ ಅನ್ಬಿಟ್ಟು ನೀವು ಒಂದು ಬೌಂಡ್ರಿಯನ್ನ ಹಾಕೋಬಿಟ್ಟು ಅವರ ಮತ್ತೆ ನಿಮ್ಮ ಮಧ್ಯೆ ಒಂದು ಗೋಡೆಯನ್ನ ಹಾಕೋಬಿಟ್ಟು ಸಪೋರ್ಟ್ ಕೇಳಿದ್ರೆ ಇಟ್ ವಿಲ್ ನಾಟ್ ಪಾಸಿಬಲ್. ಸೊ ಆ ಸಪೋರ್ಟ್ ನಿಮಗ್ ಬೇಕು ಅಂತ ಅಂದ್ರೆ ಫಸ್ಟ್ ನೀವು ಓಪನ್ ಅಪ್ ಆಗ್ಬೇಕಾಗತ್ತೆ. ಓಕೆ, ಎಸ್, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೆಕ್ಸ್ಟ್ ಮಮತಾ ಅವ್ರದ್ದು ಅನ್ಮ್ಯೂಟ್ ಆಗಿದೆ. ಮಮತಾ ಅವರೇ ಮಾತಾಡ್ತೀರಾ? ಹಾ ಮ್ಯಾಮ್ ಮಾತಾಡ್ತೀನಿ. ಎಸ್, ಹೇಳಿ. ಮ್ಯಾಮ್ ನನ್ಗೆ ಯಾವ್ದು ಡಿಸಿಷನ್ ತಗೊಳಕ್ ಆಗ್ತಿಲ್ಲ. ರೇಖಿ ಹೀಲರ್ ಆಗ್ಬೇಕು ಅಂತ ಒಂದ್ ಕಡೆ, ಪಾರ್ಲರ್ ಇದೆ, ಕ್ರಿಸ್ಟಲ್ ಥೆರಪಿನೂ ಮಾಡ್ಕೊಂಡಿದೀನಿ. ಯಾವ್ದು ಗೊತ್ತಾಗ್ತಿಲ್ಲ ನನಗೆ, ಕಸ್ಟಮರ್ ಅಟ್ರಾಕ್ಟ್ ಗೊತ್ತಾಗ್ತಿಲ್ಲ, ಯಾವ್ದು ಗೊತ್ತಾಗ್ತಿಲ್ಲ. ಓಕೆ ಫೈನ್. ಸೊ ಮಲ್ಟಿಪಲ್ ಆಪ್ಷನ್ಸ್ ಅಲ್ಲಿ ಸ್ಟಕ್ ಆಗಿದ್ದೀರಾ. ಎಸ್ ಮ್ಯಾಮ್. ಸೋಲ್ ಪರ್ಪಸ್ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ.
ಓಕೆ, ಪಾಸ್ಟ್ ಎನರ್ಜೀಸ್ ಅನ್ನ ನೋಡೋದಾದ್ರೆ ಒಂದು ಥಿಂಗ್, ಪ್ಯಾಷನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಓಕೆ ನಂಗೆ ಇದು ಇಷ್ಟ ಅನ್ನೋ ತರದಲ್ಲಿ ಸ್ಟಾರ್ಟ್ ಮಾಡ್ಬಿಡ್ತೀರಾ. ಸೊ ಅದು ಹೌದು. ಪಾಸ್ಟ್ ಅಲ್ಲಿ ಕಾಣಿಸ್ತಾ ಇದೆ. ಮೀನ್ಸ್ ಇವಾಗ ಅದು ಪಾರ್ಲರ್ ಇರ್ಬೋದು, ಕ್ರಿಸ್ಟಲ್ ಹೀಲಿಂಗ್ ಇರ್ಬೋದು, ರೇಖಿ ಇರ್ಬೋದು, ಎಲ್ಲವನ್ನ ಕಲ್ತಿದ್ದು ಅಥವಾ ಶುರು ಮಾಡಿದ್ದು ನನ್ಗೆ ಇಷ್ಟ, ನನ್ಗೆ ಇದು ಪ್ಯಾಷನ್, ನನ್ಗೆ ಇದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅನ್ನೋ ತರದಲ್ಲೇ ನೀವು ಸ್ಟಾರ್ಟ್ ಮಾಡ್ತೀರಾ. ನೆಕ್ಸ್ಟ್ ಅದಾದ ನಂತರ ಬರ್ತಾ 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 ಎಲ್ಲೋ ಒಂದು ಕಡೆ ಅದು ಎಮೋಷನಲ್ ಇದಕ್ಕೆ ನೀವು ಟರ್ನ್ ಮಾಡ್ಕೊಂತೀರಾ. ಮೀನ್ಸ್ ಎಮೋಷನಲಿ ಅದ ನನ್ಗೆ ಏನ್ ಸರ್ವ್ ಮಾಡ್ತಾ ಇದೆ, ಎಮೋಷನಲಿ ನನ್ಗೆ ಅದ್ರಿಂದ ಎಷ್ಟು ಸಿಗ್ತಾ ಇದೆ, ಈ ತರದಲ್ಲಿ ನೀವು ಕ್ವಶನ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತೀರಾ. ಎಸ್ ಮ್ಯಾಮ್. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇದ್ದಂತ ಜೋಶ್ ಬರ್ತಾ ಬರ್ತಾ ಏನಾಗತ್ತೆ ಅಂತ ಅಂದ್ರೆ ಅದ್ರಿಂದ ನನ್ಗೆ ಏನ್ ಲಾಭ ಅಂತ ಕೇಳ್ಕೊಳಕ್ ಸ್ಟಾರ್ಟ್ ಮಾಡ್ತೀರಾ. ಎಸ್ ಇನ್ವೆಸ್ಟ್ ಮಾಡ್ಬಿಟ್ನಲ್ಲ ಅದರಿಂದ ಏನು ಉಪಯೋಗನೇ ಇರಲ್ಲ, ಮಾಡಬಾರ್ದಾಗಿತ್ತು. ಪ್ಲೀಸ್ ಬೇರೆಯವ್ರು ಮಾತಾಡ್ಬೇಕಾದ್ರೆ ಅನ್ಮ್ಯೂಟ್ ಮಾಡ್ಕೋಬೇಡಿ. ಮತ್ತಾಸಿ ಅಂಡ್ ಒಂದು ಥಿಂಗ್ ಗೈಸ್, ಇಲ್ಲಿ ಯಾರು ಚಿಕ್ಕ ಮಕ್ಳಿಲ್ಲ. ಓಕೆ, ಪ್ಲೀಸ್ ಬೇರೆಯವ್ರು ಮಾತಾಡ್ಬೇಕಾದ್ರೆ ನೀವ್ ಅನ್ಮ್ಯೂಟ್ ಮಾಡ್ಕೊಂಡ್ರೆ ಸುಮ್ನೆ ಇಡೀ ಇದಕ್ಕೆ ಡಿಸ್ಟರ್ಬ್ ಆಗತ್ತೆ. ಓಕೆ, ಅಂಡ್ ಫ್ಯೂಚರ್ ಅಲ್ಲಿ ನೋಡೋದಾದ್ರೆ ಒಂದು ಥಿಂಗ್, ನಿಮ್ಗೆ ಯಾವ್ದು ಸರ್ವ್ ಮಾಡ್ತಾ ಇಲ್ಲ, ಮೀನ್ಸ್ ಯಾವ್ದು ನಿಮ್ಗೆ ಇಷ್ಟ ಆಗ್ತಾ ಇಲ್ಲ, ಯಾವ ಒಂದು ಫೌಂಡೇಶನ್ ಸ್ಟ್ರಾಂಗ್ ಇಲ್ಲ, ಅದನ್ನ ನೀವು ಕ್ಲಿಯರ್ ಮಾಡುವಂತದ್ದು. ಮೀನ್ಸ್ ಇದು ಟು ಬಿ ಫ್ರಾಂಕ್ ನೋಡೋದಾದ್ರೆ ಇಟ್ಸ್ ಅ ಪ್ಯಾಟ್ರನ್. ನಿಮ್ದು ನೀವು ಮಾಡ್ಕೊಂತ ಬರ್ತಾ ಇರೋದೇ ಇದು. ಏನನ್ನೋ ಶುರು ಮಾಡ್ತೀರಾ, ಶುರು ಮಾಡಿದ್ಮೇಲೆ ಅದ್ರ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ, ಅದರಿಂದ ನನ್ಗೆ ಏನ್ ಲಾಭ ಅಂತ ಕೇಳ್ಕೊಳಕ್ ಶುರು ಮಾಡ್ತೀರಾ. ಅದರಿಂದ ನನಗ್ ಲಾಭ ಏನು ಆಗ್ತಾ ಇಲ್ಲ ಅಂತ ಅಂದಾಗ ನಿಮ್ ಪೇಶನ್ಸ್ ಹೋಗುತ್ತೆ, ನಿಮ್ ತಾಳ್ಮೆ ಹೋಗುತ್ತೆ. ಇಲ್ಲ ಇದು ಯಾಕೋ ಸರಿ ಬರ್ತಾ ಇಲ್ಲ, ಇದನ್ನ ಕ್ಲೋಸ್ ಮಾಡು, ಇನ್ನೊಂದ್ ಶುರು ಮಾಡು. ಇದನ್ನೇ Yes, ನೀವು ma'am. ಮಾಡ್ತಾ ಬರ್ತಾ ಇದ್ದೀರಾ. ಇಲ್ಲಿ ಮೇನ್ ಮಿಸ್ಸಿಂಗ್ ಫ್ಯಾಕ್ಟರ್ ಅನ್ನ ನಾವು ನೋಡೋದಾದ್ರೆ, ನಾನು ಶುರು ಮಾಡಿದ್ದೀನಿ, ಸೊ ನನಗೀಗ ಕ್ಲೈಂಟ್ಸ್ ಗಳು ಬೇಕು. ಬಟ್ ಆಕ್ಚುಲಿ ಏನಂತ ಅಂದ್ರೆ ಅಲ್ಲೇ ನಮ್ಗೆ ಚಾಲೆಂಜಸ್ ಇರೋವಂಥದ್ದು. ಆಕ್ಚುಲಿ ನಾವು ಅಲ್ಲೇ ವರ್ಕ್ ಮಾಡ್ಬೇಕಾಗಿರೋವಂಥದ್ದು. ಯಾವುದೂ ಕೂಡ ಸಕ್ಸಸ್ ಅನ್ನೋಂಥದ್ದಿಲ್ಲ ಅಂಡ್ ಯಾವುದೂ ಕೂಡ ಫೇಲ್ಯೂರ್ ಅನ್ನೋಂಥದ್ದಿಲ್ಲ. ಆದ್ರೆ ಆ ಒಂದು ಸಕ್ಸಸ್ ಅನ್ನ ನಾವು ಎಷ್ಟು ಪೇಶನ್ಸ್ ಇಂದ ವೇಟ್ ಮಾಡ್ತೀವಿ, ಅಥವಾ ಫೇಲ್ಯೂರ್ ಅನ್ನ ಎಷ್ಟು ಚಾಲೆಂಜಿಂಗ್ ಆಗಿ ತಗೊಂಡ್ ಅದ್ರ ಮೇಲೆ ವರ್ಕ್ ಮಾಡ್ತೀವಿ, ಅದ್ರ ಮೇಲೆ ನಮ್ ಸಕ್ಸಸ್ ಅಂಡ್ ಫೇಲ್ಯೂರ್ ನಿಲ್ತೆ. Okay. ಓಕೆ ಮಮತಾ ಅವರೇ, ಬಿಕಾಸ್ ನಿಮ್ಮ ಕ್ವಶನ್ ಏನಿತ್ತು ಅದಕ್ಕೆ ನಾನು ಡೀಟೈಲ್ ಆಗಿ ನೋಡಿ ನಿಮ್ಗೆ ಸೋಲ್ ಪರ್ಪಸ್ ಅನ್ನ ಹೇಳ್ಬೇಕಾಗತ್ತೆ. ಆದ್ರೆ ಇಲ್ಲಿ ನನಗೆ ಮೇನ್ ಕಾಣಿಸ್ತಾ ಇರುವಂತದ್ದು ನಿಮ್ಮ ಸೋಲ್ ಪ್ಯಾಟರ್ನ್ ಕಾಣಿಸ್ತಾ ಇದೆ. ದಟ್ ಈಸ್ ಶುರು ಮಾಡ್ತೀರಾ, ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇಲ್ಲ, ಅಥವಾ ಏನ್ ಲಾಭ ಅಂತ ಫೀಲ್ ಆಗತ್ತೆ, ಆದ್ಮೇಲೆ ಅದನ್ನ ಬಿಟ್ಟು ಮುಂದೆ ಹೋಗ್ತೀರಾ. ಫಸ್ಟ್ ಈ ಪ್ಯಾಟರ್ನ್ ಅನ್ನ ಬ್ರೇಕ್ ಮಾಡುವಂತ ಅವಶ್ಯಕತೆ ಇದೆ. Okay. ಬಿಕಾಸ್ ಯಾವ್ದು ಕೂಡ ಒಂದು ಏನ್ ಹೇಳ್ತೀವಿ ಈಸಿ ರೋಡ್ ಅಲ್ಲ. ಈಸಿ ಅನ್ಕೊಂಡ್ರೆ ಈಸಿನೇ, ಕಷ್ಟ ಅನ್ಕೊಂಡ್ರೆ ಕಷ್ಟನೇ. ಬಟ್ ಇಲ್ಲಿ ಹೇಳ್ತಾ ಇರುವಂತದ್ದು ನಿಮ್ಮ ಚಾಲೆಂಜ್ ಬರ್ತಿದಂಗೆ ಈ ಚಾಲೆಂಜ್ ಅನ್ನಿಸ್ತಾ ಇದೆ, ಪಕ್ಕಕ್ಕೆ ಹೋಗೋಣ. ಅದು ಚಾಲೆಂಜಿಂಗ್ ಅನ್ನಿಸ್ತಿದಾಗೆ ಪಕ್ಕಕ್ಕೆ ಹೋಗೋಣ. ಬಟ್ ಯಾವ್ದಕ್ಕೆ ಆದ್ರೂ ನಮ್ಮ ಪ್ರಯತ್ನ, ನಮ್ಮ ತಾಳ್ಮೆ, ನಮ್ಮ ಕನ್ಸಿಸ್ಟೆನ್ಸಿ ಮ್ಯಾಟರ್ ಆಗತ್ತೆ. ಓಕೆ, Okay. Okay. ದ ಬೆಸ್ಟ್. ಮ್ಯಾಮ್ ಶಿವಯೋಗಿ ಸರ್ ಸ್ಟೂಡೆಂಟ್ ಮ್ಯಾಮ್. ನಾನು ಅವ್ರಿಗೆ ಒಂದ್ಸಲನು ಕಾಲ್ ಮಾಡ್ಬೇಕಂದ್ರೂ ಆಗೋದಿಲ್ಲ, ಅಷ್ಟು ಲೇಜಿನೆಸ್. ಕೇಳೋಣ ಏನಾದ್ರು ಮಾಸ್ಟರ್ ಡಿಗ್ರಿ ಅವ್ರ ಹತ್ರನೇ ಎಲ್ಲಾ ಸಜೆಷನ್ ಕೇಳ್ಬೇಕಂದ್ರೇನೆ ಮಾತೇ ಬರೋದಿಲ್ಲ. ಓಕೆ ಓಕೆ ಓಕೆ, ಆಲ್ ದ ಬೆಸ್ಟ್. ಅವ್ರು ನಿಮ್ದು ಉದಾಹರಣೆ ಕೊಟ್ರು, ನೋಡ್ರಿ ಅವ್ರು ಎಷ್ಟು ಇದಾಗಿದ್ದಾರೆ ನೋಡ್ರಿ, ನಿಮ್ಕಿನ ಲೇಟ್ ಆಗಿ ಕಲ್ತಿದ್ದವ್ರು ಹಂಗೆಲ್ಲ ಅಂತ. ನೀವಿನ್ನು ಅಲ್ಲೇ ಇದ್ದೀರಾ, ಸ್ಟ್ರಕ್ ಆಗಿದ್ದೀರಾ ಅಂತ. ಏನಿಲ್ಲ, ಫಸ್ಟ್ ವಿಡಿಯೋ ಮ್ಯಾಮ್ ನಿಮ್ದು ಶೇರ್ ಮಾಡಿದ್ದು ನಾನೇ. ಹಂಗಾಗ ನಾನು ಇನ್ನೂ ನೆನ್ಪಿಟ್ಕೊಂಡಿನಿ ನಿಮಗೆ ಅಂತ ಹೇಳ್ತಿರ್ತಾರ ಅವರು. ಪೂಜಾ ಅವ್ರದ್ದು ಆ ವಿಡಿಯೋ ನೀವೇ ಫಸ್ಟ್ ಶೇರ್ ಮಾಡಿದ್ದು ನಮ್ಗೆ ಅಂತ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಓಕೆ ಮಮತಾ ಅವರೇ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಸ್, ನೆಕ್ಸ್ಟ್ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಯಾರು ಮಾತಾಡ್ತೀರಿ? ಮೇಡಮ್ ನಮಸ್ತೆ. ಹಾ, ನಾಗವೇಣಿ ಅವರೇ ಹೇಳಿ. ನಮಸ್ತೆ ಮ್ಯಾಮ್, ನನ್ಗೆ ಯಾವ್ದೇ ರೀತಿ ಮನಿ ಬರ್ತಾ ಇಲ್ಲ ಮ್ಯಾಮ್. ಅದೇ ಜಾಬ್ ರಿಲೇಟೆಡ್ ಕೇಳ್ಬೇಕಾಗುತ್ತೆ. ಮನಿ ಅಂದ್ರೆ ನನ್ಗೆ ಏನಾದ್ರು ಮನಿ ರಿಲೇಟೆಡ್ ಏನಾದ್ರು ಬ್ಲಾಕೇಜಸ್ ಆಗಿದ್ಯಾ ಅಂತ. ಓಕೆ, ಫೈನ್. ಅಂಡ್ ಈ ಒಂದು ಅಡ್ವೈಸ್ ನಾಗವೇಣಿ ಅವ್ರಿಗೆ ಅಂಡ್ ಎಲ್ಲರಿಗೂ ಕೂಡ, ಇವತ್ತು ಸ್ಟಾರ್ಟಿಂಗ್ ಅಲ್ಲಿ ನಾನು ಮೆಡಿಟೇಷನ್ ಮಾಡಿಸ್ದೆ, ಇದನ್ನ ನಾನು ಕೊಟ್ಟಿರ್ತೀನಿ, ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗತ್ತೆ. ಸಾಧ್ಯವಾದಷ್ಟು ಈ ಒಂದು
ಮೆಡಿಟೇಷನ್ ಅನ್ನ ಅಗೈನ್ ಅಂಡ್ ಅಗೈನ್ ಸ್ವಲ್ಪ ರಿಪೀಟ್ ಮಾಡ್ತಾ ಬನ್ನಿ, ರಿಪಿಟೇಷನ್ ಮಾಡ್ತಾ ಬನ್ನಿ. ಸೊ ದಟ್ ಇನ್ ಕೇಸ್ ಮನಿ ಬ್ಲಾಕೇಜಸ್ ಇದ್ರೂ ಕೂಡ ಒಂದು ಬೇಡವಾದ ಎನರ್ಜೀಸ್ ಅನ್ನ ರಿಲೀಸ್ ಮಾಡ್ತಾ ಹೋಗ್ತೀರಾ. ಓಕೆ ಓಕೆ ಮ್ಯಾಮ್. ಫೈನ್. ಅಂಡ್ ನಿಮ್ಮ ಕ್ವಶನ್ ಬಂದ್ಬಿಟ್ಟು ನನ್ಗೇನಾದ್ರೂ ಮನಿ ಬ್ಲಾಕೇಜಸ್ ಇದೆಯಾ ಅನ್ನೋದು ನನ್ಗೆ ಡೌಟ್ ಆಗ್ತಾ ಇದೆ ಅನ್ನೋದು. ಒಂದು ಥಿಂಗ್, ಕೆರಿಯರ್ ಅನ್ನುವಂಥದ್ದು ಒಂದು ಡಿಫ್ರೆಂಟ್ ಏರಿಯಾ ಅಂಡ್ ಮನಿ ಅನ್ನೋಂಥದ್ದು ಒಂದು ಡಿಫ್ರೆಂಟ್ ಏರಿಯಾ. ಅದೇ ರೀತಿಯಲ್ಲಿ ನೋಡೋದಾದ್ರೆ ನಮ್ ರಿಲೇಶನ್ಶಿಪ್ ಇರ್ಬೋದು, ಹೆಲ್ತ್ ಇರ್ಬೋದು, ನಮ್ಮ ಎಂಜಾಯ್ಮೆಂಟ್ ಇರ್ಬೋದು, ನಮ್ಮ ಓನ್ ಸೆಲ್ಫ್ ಇರ್ಬೋದು, ಪ್ರತಿಯೊಂದು ಕೂಡ ಬೇರೆ ಬೇರೆ ಡಿಫ್ರೆಂಟ್ ಏರಿಯಾಸ್. ಅಂಡ್ ಓಕೆ ಮ್ಯಾಮ್. ಇಲ್ಲಿ ಯಾವ ರೀತಿಯಲ್ಲಿ ದೇವಿಕಾ ಅವರೇ ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಪ್ಲೀಸ್ ಸುಮ್ನೆ ಅನ್ಮ್ಯೂಟ್ ಮಾಡ್ಬೇಡಿ, ಎಲ್ಲರಿಗೂ ಡಿಸ್ಟರ್ಬ್ ಆಗುತ್ತೆ. ಅಂಡ್ ನಂದು ಕೂಡ ಫ್ಲೋ ಏನೋ ಹೇಳ್ತಾ ಇರ್ತೀನಿ, ಅದು ಹಂಗೆ ಬ್ರೇಕ್ ಆಗುತ್ತೆ. ಓಕೆ, ಬೇರೆ ಬೇರೆ ಏರಿಯಾಸ್ ಗಳು ಏನಿರುತ್ತೆ, ನಾನ್ ಇವಾಗ ಹೆಲ್ತ್ ಎಲ್ಲವೂ ಬೇರೆ ಬೇರೆ ಏರಿಯಾಸ್ ಅಂತ ಹೇಳ್ದೆ. ಅದ್ರಲ್ಲಿ ಒಂದು ಏರಿಯಾಲಿ ಪ್ರಾಬ್ಲಮ್ ಬಂತು ಅಂತ ಅಂದ್ರೆ ಇಟ್ಸ್ ಲೈಕ್ ಇನ್ಫೆಕ್ಷನ್ ತರದಲ್ಲಿ ನಾವ್ ನೋಡ್ಬೋದು. ಯಾವ್ದೋ ಒಂದು ಪಾರ್ಟ್ ಗೆ ಇನ್ಫೆಕ್ಟ್ ಆಯ್ತು ಅಂತ ಅಂದ್ರೆ ಜಸ್ಟ್ ಅದೊಂದೇ ಏರಿಯಾ ಅಲ್ಲ, ಬೇರೆ ಎಲ್ಲಾ ಏರಿಯಾಸ್ ಅಲ್ಲೂ ಕೂಡ ನಾವ್ ಅದನ್ನ ಎಷ್ಟು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ, ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ನನ್ಗೆ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಇತ್ತು ಅಂತ ಆದ್ಮೇಲೆ ನನ್ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಅಷ್ಟೇ ಇರೋದಿಲ್ಲ, ಅದನ್ನ ನಾವು ಎಷ್ಟು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ ಅಷ್ಟು ನಮ್ಗದು ಬೇರೆ ಬೇರೆ ಕಡೆ ಬ್ಲಾಕೇಜಸ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಲೈಕ್ ಎಕ್ಸಾಂಪಲ್, ಇವಾಗ ನಿಮ್ಮ ಕೆರಿಯರ್ ರಿಲೇಟೆಡ್ ಆಗಿ ನಾನು ಎಷ್ಟು ಪ್ರಯತ್ನ ಪಟ್ರು ನನ್ ಕೈಲಿ ಆಗ್ತಾ ಇಲ್ಲ ಅಂತ ನೀವ್ ಹೇಳ್ತೀರಾ. ಸೊ ಇದು ಕೆರಿಯರ್ ರಿಲೇಟೆಡ್ ಆಗಿ ಬ್ಲಾಕೇಜ್ ಅಥವಾ ತೊಂದ್ರೆ ಅಂತ ನೀವು ಕನ್ಸಿಡರ್ ಮಾಡಿದ್ರು ಕೂಡ ನಿಮಗ್ ಗೊತ್ತಿಲ್ಲದೆ ಇದು ಮನಿ ಏರಿಯಾನು ಕೂಡ ಅಫೆಕ್ಟ್ ಮಾಡ್ತಾ ಇದೆ. ನಿಮಗ್ ಗೊತ್ತಿಲ್ಲದೆ ರಿಲೇಶನ್ಶಿಪ್ ಏರಿಯಾ ಕೂಡ ಇದರಿಂದ ಡಿಸ್ಟರ್ಬ್ ಆಗ್ತಾ ಇದೆ. ನಿಮಗ್ ಗೊತ್ತಿಲ್ಲದೆ ಒಂದು ಆರೋಗ್ಯದ ಏರಿಯಾ ಕೂಡ ಇದರಿಂದ ಡಿಸ್ಟರ್ಬ್ ಆಗ್ತಾ ಇದೆ. ರೈಟ್? ಹೌದು ಮ್ಯಾಮ್. ಸೊ ಇಲ್ಲಿ ಮೇನ್ ಥಿಂಗ್ ಒಂದು ಇದನ್ನ ನಾವು ಅರ್ಥ ಮಾಡ್ಕೊಬೇಕಾಗಿರುವಂತದ್ದು ಏನಂತ ಅಂದ್ರೆ, ನಾವು ಇಲ್ಲಿ ಎಷ್ಟು ಫಾಸ್ಟ್ ಆಕ್ಷನ್ ಅನ್ನ ತಗೊಳ್ತೀವಿ, ಎಷ್ಟು ಕ್ವಿಕ್ ಆಕ್ಷನ್ ಅನ್ನ ನಾವು ತಗೊಳ್ತೀವಿ, ಅಂಡ್ ಆ ಒಂದು ಸಮಸ್ಯೆಯಿಂದ ಈಚೆ ಬರೋದಕ್ಕೆ ನಾವ್ ಎಷ್ಟು ರೆಸ್ಪಾನ್ಸಿಬಲ್ ಆಗಿದ್ದೀವಿ, ನಾವ್ ಎಷ್ಟು ಡೆಡಿಕೇಟೆಡ್ ಆಗಿದ್ದೀವಿ. ಅಂಡ್ ಸಮಸ್ಯೆಗಳು ಅಂತಂದ್ರೆ ನಾನು ಯಾವಾಗ್ಲೂ ಹೇಳೋ ವ್ಯಕ್ತಿಯಲ್ಲಿ ಇಟ್ಸ್ ಅ ಲೆಸನ್ ಅಷ್ಟೇ, ನಮ್ಮ ಒಂದು ಜೀವನಕ್ಕೆ ಇರುವಂತ ಲೆಸನ್ ಗಳದು. ಇಟ್ಸ್ ನಾಟ್ ಪ್ರಾಬ್ಲಮ್ ಅಂತ ಅಂದ್ರೆ ತೊಂದ್ರೆ, ಪ್ರಾಬ್ಲಮ್ ಅಂತ ಅಂದ್ರೆ ಅದು ಏನೋ ಕಷ್ಟ ಅಂತ ಅಲ್ಲ, ಇಟ್ಸ್ ಅ ಲೆಸನ್ ಅಷ್ಟೇ. ಆದ್ರೆ ಆ ಲೆಸನ್ ಅನ್ನ ಕಲಿಯೋದಿಕ್ಕೆ ನಾವ್ ಎಷ್ಟು ಡೆಡಿಕೇಟೆಡ್ ಆಗಿದ್ದೀವಿ, ನಾವ್ ಯಾವ ಮಾರ್ಗವನ್ನ ಚೂಸ್ ಮಾಡ್ಕೊಳ್ತೀವಿ, ಹೌದು ಮ್ಯಾಮ್. ನಾವ್ ಯಾವ ಮಾರ್ಗವನ್ನ ಚೂಸ್ ಮಾಡ್ಕೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ನಾನು ಈ ಒಂದು ಕಷ್ಟವನ್ನ ಹತ್ಕೊಂಡು ಒಂದ್ 10 ವರ್ಷದವರೆಗೂ ಕಳಿತೀನ, ಅದನ್ನ ನಾನ್ ಚೂಸ್ ಮಾಡ್ಬೇಕು. ಇಲ್ಲ ನಾನು ಬೇಗ ಈ ಒಂದು ಸಮಸ್ಯೆಯಿಂದ ಈಚೆ ಬರುವಂತ ಬೇರೆ ದಾರಿಯನ್ನ ಕಲ್ತ್ಕೊಳ್ತೀನ, ಅದನ್ನ ನಾವು ಡಿಸೈಡ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಆ ಒಂದು ಸಮಸ್ಯೆಯಿಂದ ಈಚೆ ಬರೋದೇ ಇಲ್ಲ ಅಂತ ಅಲ್ಲ, ಸಮಸ್ಯೆಯಿಂದ ಈಚೆ ಬರ್ತೀವಿ. ಆದ್ರೆ ಚೂಸ್ ಮಾಡುವಂತ ದಾರಿ ಯಾವುದು ಅದ್ ನಮಗ್ ಬಿಟ್ಟಿದ್ದು. ನಾನ್ ಇನ್ ಟರ್ಮ್ಸ್ ಆಫ್ ಜ್ಞಾನವನ್ನ ಸಂಪಾದನೆ ಮಾಡ್ಕೊಳ್ತಾ ನಾನ್ ಬೇಗ ಈಚೆ ಬರ್ತೀನ, ಅಥವಾ ಒಂದು ಗುರುವಿನ ಅಡ್ವೈಸ್ ಇಂದ ನಾನ್ ಈಚೆ ಬರ್ತೀನ, ಅಥವಾ ನಾನ್ ಫ್ಯಾಮಿಲಿ ಸಪೋರ್ಟ್ ಇಂದ ಈಚೆ ಬರ್ತೀನ, ಅಥವಾ ನಾನ್ ಯಾರ ಹತ್ರನು ಸಪೋರ್ಟ್ ತಗೊಳ್ದೆ ನಾನೇ ನರಳಾಡ್ಕೊಂಡು ಇರೋದನ್ನೇ ಓಕೆ ನನ್ ಲೈಫೇ ಇಷ್ಟು ಅಂತ ಅನ್ಕೊಂಡು ನಾನು ಅನುಭವಿಸ್ಕೊಂಡೆ ಕಾಲ ಕಳ್ಕೊಂಡೆ ಈ ಒಂದು ಸಮಸ್ಯೆಯಿಂದ ಈಚೆ ಬರ್ತೀನ, ಅದು ನಮಗೆ ಬಿಟ್ಟಿರುವಂತ ವಿಷಯ ಆಗತ್ತೆ. ಓಕೆ, ಅಂಡ್ ಈ ಒಂದು ಟೈಮಿಗೆ ನಾಗವೇಣಿ ಅವ್ರಿಗೆ ಕೊಡ್ತಾ ಇರುವಂತ ಅಡ್ವೈಸ್ ಏನಾಗಿದೆ ಅಂತ ನೋಡೋದಾದ್ರೆ, ಒಂದು ಥಿಂಗ್, ನಾಗವೇಣಿ ಅವರು ಪದೇ ಅವರ ಒಂದು ಇನ್ನರ್ ಕಾಲಿಂಗ್ ಅನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಅವರ ಇನ್ನರ್ ಕಾಲಿಂಗ್ ಪದೇ ನೆಗ್ಲೆಕ್ಟ್ ಆಗ್ತಾ ಇರುವಂತದ್ದು ಮೀನ್ಸ್ ಅವರ ಒಂದು ಗಟ್ ಫೀಲಿಂಗ್ ಹೇಳುತ್ತೆ ನೀನು ಇದನ್ನ ಮಾಡ್ಬೇಕು ಅಂತ. ನಾಗವೇಣಿ ಅವರು ಆ ಒಂದು ಗಟ್ ಫೀಲಿಂಗ್ ಅನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಆ ಗಟ್ ಫೀಲಿಂಗ್ ಯಾವುದು ಅನ್ನೋದು ನಾಗವೇಣಿ ಅವರೇ ನೀವೇ ಹೇಳ್ಬೇಕು ಇವಾಗ. ನನ್ಗೆ ಗೊತ್ತಾಗ್ತಾ ಇಲ್ಲ ಮ್ಯಾಮ್ ಯಾವ್ದು ಅಂತ. ಗೊತ್ತಾಗ್ತಾ ಇಲ್ಲ ಅಲ್ಲ, ಬಿಕಾಸ್ ಮೇನ್ ಥಿಂಗ್ ಇಲ್ಲಿ ಏನ್ ತೋರಿಸ್ತಾ ಇದೆ ಅಂತ ಅಂದ್ರೆ ನಿಮ್ಮ ಒಂದು ಎನರ್ಜೀಸ್ ಜೊತೆ ನೀವು ಕನೆಕ್ಟ್ ಆಗ್ತಾ ಇಲ್ಲ. ಮೇ ಬಿ ನಿಮ್ಮ ಒಂದು ಓನ್ ಎಮೋಷನ್ಸ್ ಅಲ್ಲಿ ನೀವು ಕಳ್ದೋಗಿರ್ಬೋದು, ಅಥವಾ ಒಂದು ಲ್ಯಾಕ್ನೆಸ್ ಮೈಂಡ್ ಸೆಟ್ ಅಲ್ಲಿ ನೀವು ಆಪರೇಟ್ ಮಾಡ್ತಾ ಇರ್ಬೋದು, ಅಥವಾ ಒಂದು ಬೇರೆಯವರ ಒಂದು ಫ್ಯಾಮಿಲಿಯ ಗೈಡೆನ್ಸ್ ಗಳಲ್ಲಿ ನಿಮ್ಮ ಒಂದು ಎನರ್ಜೀಸ್ ಅಲ್ಲಿ ನೀವು ಕಳ್ದೋಗಿರ್ಬಹುದು.
ಸೊ ಇಲ್ಲಿ ಕಾಣಿಸ್ತಾ ಇರುವಂತದ್ದು ಏನಂತ ಅಂದ್ರೆ ಆ ಒಂದು ಅವೇಕ್ನಿಂಗ್ ಎನರ್ಜಿ ನಾಗವೇಣಿ ಅವರು ಕ್ಲಿಯರ್ ಆಗಿ ಗೊತ್ತಿದೆ ಇವಾಗ ನಾನು ಏನ್ ಮಾಡ್ಬೇಕು ವಾಟ್ ನೆಕ್ಸ್ಟ್ ಅನ್ನೋದು ಅವ್ರಿಗೆ ಗೊತ್ತಿದೆ. ಬಟ್ ಆ ಒಂದು ಅವೇಕ್ನಿಂಗ್ ಎನರ್ಜಿಯನ್ನ ಅವರು ಕ್ಯಾಚ್ ಮಾಡ್ಕೊಳ್ತಾನೆ ಇಲ್ಲ, ಅವ್ರ ಅದ್ರ ಮೇಲೆ ಒಂದು ಆಕ್ಷನ್ಸ್ ಅನ್ನ ತಗೊಳ್ತಾ ಇಲ್ಲ, ಒಂದು ಥಿಂಗ್. ಅಂಡ್ ಪ್ರೆಸೆಂಟ್ ಎನರ್ಜೀಸ್ ಅನ್ನ ನೋಡೋದಾದ್ರೂ ಕೂಡ ಪ್ರೆಸೆಂಟ್ ಎನರ್ಜೀಸ್ ಈಗ ಅವರನ್ನ ಕಂಟ್ರೋಲ್ ಮಾಡುವಂತ ಒಂದು ಪರಿಸ್ಥಿತಿಗೆ ಬಂದಿದೆ. ಇಷ್ಟು ದಿನ ನಾಗವೇಣಿ ಅವರು ಅವರ ಒಂದು ಕಂಟ್ರೋಲ್ ಅಲ್ಲಿ ಇದ್ರು, ಬಟ್ ಆ ಒಂದು ಮೂಮೆಂಟ್ ಅಲ್ಲಿ ಅವ್ರ ಆಕ್ಷನ್ಸ್ ಅನ್ನ ತಗೊಳ್ಳಿಲ್ಲ. ಈಗ ಅವ್ರ ಸುತ್ತ ಇರೋ ಎನರ್ಜೀಸ್ ನಾಗವೇಣಿ ಅವ್ರನ್ನ ಕಂಟ್ರೋಲ್ ಮಾಡುವಂತ ಒಂದು ಸ್ಟೇಟ್ ಗೆ ಆಕ್ಚುಲಿ ಟರ್ನ್ ಆಗ್ತಾ ಇದೆ. ಹೌದು ಮ್ಯಾಮ್. ಓಕೆ. ಅಂಡ್ ಇಲ್ಲಿ ನೋಡೋದಾದ್ರೆ ಒಂದು ಫ್ಯೂಚರ್ ಪಾಸಿಬಿಲಿಟೀಸ್ ಕಾರ್ಡ್ ಅಲ್ಲಿ ಒಂದು ಥಿಂಗ್ ಇಲ್ಲಿ ಕಾಣಿಸ್ತಾ ಇರುವಂತದ್ದು ಫ್ಯಾಮಿಲಿಯ ಒಂದು ಎನರ್ಜಿ ಯಾವ ರೀತಿಯಲ್ಲಿ ನಾಗವೇಣಿ ಅವ್ರನ್ನ ಲೀಡ್ ಮಾಡುತ್ತೆ, ಅದ್ರ ಅಕಾರ್ಡಿಂಗ್ ಆಗಿ ನಾಗವೇಣಿ ಅವರು ಮುಂದೆ ಸಾಗ್ತಾ ಹೋಗುವಂತದ್ದು ಅದು ಕಾಣಿಸ್ತಾ ಇದೆ ಫ್ಯೂಚರ್ ಪಾಸಿಬಿಲಿಟೀಸ್ ಅಲ್ಲಿ. ಇಲ್ಲಿ ಮೇನ್ ಥಿಂಗ್ ನಾಗವೇಣಿ ಅವರೇ ಇಲ್ಲಿ ಎಲ್ಲಿ ಮಿಸ್ ಮಾಡ್ತಾ ಇದ್ದೀರಾ ಅಂತ ಜಸ್ಟ್ ಸಿಂಪಲ್ ಆಗಿ ಹೇಳೋದಾದ್ರೆ, ಎಲ್ಲೋ ಒಂದ್ ಕಡೆ ಕರೇಜ್ ಇರ್ಬೋದು, ಆಕ್ಟ್ ಇರ್ಬೋದು, ಅವೆಲ್ಲವೂ ಕೂಡ ಎಸ್ ನಾನ್ ಮಾಡ್ತೀನಿ ಅಂತ ಅನ್ಕೊಳ್ತೀರಾ, ಆಮೇಲೆ ಎನರ್ಜಿ ಹಿಂಗೆ ಡೌನ್ ಆಗುತ್ತೆ. ಎಸ್ ಅಂತ ಹೇಳ್ತೀರಾ, ಹಂಗೆ ಡೌನ್ ಆಗುತ್ತೆ. ಯಾಕೆ ಮ್ಯಾಮ್ ಅದಾಗ ಆಗುತ್ತೆ ಮ್ಯಾಮ್? ಅದನ್ನ ಎಷ್ಟೇ ಅಫರ್ಮೇಶನ್ ಹೇಳ್ಕೊಂಡ್ರು ಕೂಡ ಆಗ್ತಾ ಇಲ್ಲ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಅಫರ್ಮೇಶನ್ಸ್ ನಾಗವೇಣಿ ಅವರೇ. ಅಫರ್ಮೇಶನ್ಸ್ ಎಸ್ ವರ್ಕ್ ಆಗತ್ತೆ, ಆದ್ರೆ ಎಲ್ಲವೂ ಅಫರ್ಮೇಶನ್ ಇಂದನೇ ಅಲ್ಲ, ನಾವು ಬೇರೆ ಬೇರೆ ತರದಲ್ಲಿ ನಾವು ನೋಡ್ಬೇಕಾಗತ್ತೆ, ಬೇರೆ ಬೇರೆ ಆಂಗಲ್ ಅಲ್ಲಿ, ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ಚೆಕ್ ಮಾಡ್ಬೇಕಾಗತ್ತೆ. ಇವಾಗ ನಾನೇನೋ ಮಾಡ್ತೀನಿ ಅಂತ ಹಿಂಗ್ ಎದ್ದೇಳ್ತೀರಾ, ಆಮೇಲೆ ಆ ಎನರ್ಜಿ ಹಿಂಗೆ ಡೌನ್ ಆಗೋಗಿ ನ್ಯೂಟ್ರಲ್ ಆಗತ್ತೆ. ಮತ್ತೆ ಎದ್ದೇಳ್ತೀರಾ, ಮತ್ತೆ ಚಾರ್ಜ್ ಆಗ್ತೀರಾ, ಹಂಗೆ ಡೌನ್ ಆಗೋಗ್ತೀರಾ. ಸೊ ಈ ಪ್ಯಾಟರ್ನ್ ಮೇ ಬಿ ಚೈಲ್ಡ್ಹುಡ್ ಇಂದಾನು ಬಂದಿರುವಂತ ಸಾಧ್ಯತೆ ಇದೆ, ಪಾಸ್ಟ್ ಲೈಫ್ ಇಂದ ಬಂದಿರುವಂತ ಸಾಧ್ಯತೆನೂ ಕೂಡ ಇರುತ್ತೆ. ಸೊ ಈ ಅಫರ್ಮೇಶನ್ಸ್ ಇರ್ಬೋದು ಅಥವಾ ಒಂದು ಸ್ವಿಚ್ ವರ್ಡ್ಸ್ ಇರ್ಬೋದು, ಅದೆಲ್ಲವೂ ಒಂದ್ ರೀತಿಯಲ್ಲಿ ನಮ್ಗೆ ಒಂದು ಮೂವ್ ಅನ್ನ ಕೊಡೋದಿಕ್ಕೆ ಸಾಧ್ಯ ಆಗತ್ತೆ. ಮೇಲೆ ಒಂದು ಇವಾಗ ಲೈಕ್ ಎಕ್ಸಾಂಪಲ್, ನನ್ಗೇನೋ ಒಂದು ಗಾಯ ಆಗಿದೆ, ಮೇಲೆ ಆಯಿಂಟ್ಮೆಂಟ್ ಹಚ್ಚಿದೆ, ಕ್ಯೂರ್ ಆಯ್ತು, ಹುಷಾರಾಯ್ತು. ನೆಕ್ಸ್ಟ್ ಟೈಮ್ ಅದ್ ನನ್ಗೆ ಇನ್ನೊಂದ್ ಗಾಯ ಆಗಿದೆ, ತುಂಬಾ ಆಳವಾಗಿ ಹೋಗಿದೆ, ನಾನು ಈಗ ಮತ್ತೆ ಅದೇ ಆಯಿಂಟ್ಮೆಂಟ್ ಹಚ್ಚಿದೆ, ಆದ್ರೆ ವರ್ಕ್ ಆಗ್ತಾ ಇಲ್ಲ. ಯಾಕೆ? ಈ ಸಲ ಗಾಯ ತುಂಬಾ ಆಳವಾಗಿದೆ. ಸೊ ಗಾಯ ತುಂಬಾ ಆಳಾಗಿದೆ ಅಂತ ಅಂದ್ಮೇಲೆ ಆಬ್ವಿಯಸ್ಲಿ ನಮ್ ಟ್ರೀಟ್ಮೆಂಟ್ ಕೂಡ ಅದ್ರ ಅಕಾರ್ಡಿಂಗ್ ಆಗಿ ಚೇಂಜ್ ಆಗ್ಲೇಬೇಕಾಗತ್ತೆ. ಹೌದು ಮ್ಯಾಮ್. ಸೊ ಹಾಗಾಗಿ ಎಲ್ಲದಕ್ಕೂ ಒಂದೇ ಮುದ್ದೆ ಆಗೋದಕ್ಕೆ ಸಾಧ್ಯ ಇಲ್ಲ. ಲೈಕ್ ಅದು ಸ್ವಿಚ್ ವರ್ಡ್ಸ್ ಇರ್ಬೋದು, ಅಥವಾ ಅಫರ್ಮೇಶನ್ಸ್ ಇರ್ಬೋದು, ಅಥವಾ ಬೇರೆ ಇನ್ಯಾವುದೇ ಮೊಡಾಲಿಟಿ ತಗೊಂಡ್ರು ಕೂಡ ಎಲ್ಲದಕ್ಕೂ ಅದೊಂದೇ ಮದ್ದು ಅಂತ ಅಲ್ಲ. ಓಕೆ ಮ್ಯಾಮ್. ಏನ್ ಈ ಪ್ರಾಬ್ಲಮ್ ಇದೆ ಅದ್ರ ಮೇಲೆ ನಾವು ನಮ್ಮ ಒಂದು ಟ್ರೀಟ್ಮೆಂಟ್ ಅನ್ನು ಕೂಡ ಚೇಂಜ್ ಮಾಡ್ಬೇಕಾಗತ್ತೆ. ಹೌದು ಮ್ಯಾಮ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಹಾಯ್ ಮ್ಯಾಮ್. ಬೇರೆಯವ್ರು ಮ್ಯೂಟ್ ಮಾಡ್ಕೊಳ್ಳಿ. ಮ್ಯಾಮ್ ಅದೇ ನಾನು ಏನಾದ್ರು ಆನ್ಲೈನ್ ಕ್ಲಾಸ್ ನಲ್ಲಿ ಅಟೆಂಡ್ ಆಗ್ಬೇಕು ಅನ್ಕೊಳ್ತೀನಿ. ನಮ್ಮ ಹಸ್ಬೆಂಡ್ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ಕೊಳಕ್ಕೆ ಕೊಡಲ್ಲ, ಬೇಡ ಬೇಡ ಅದೇನು ಅಟೆಂಡ್ ಆಗ್ಬೇಡ ಅಂತ ಹೇಳ್ತಾರೆ. ಅದಕ್ಕೆ ನಾನೇನ್ ಅನ್ಕೊಳ್ತೀನಿ, ಅವ್ರು ಹೊರಗಡೆ ಹೋದ್ರೆ ಸಾಕಪ್ಪ ಅಂತ ನಾನು ಕಾಯ್ತಾ ಇರ್ತೀನಿ. ಅವ್ರು ಹೊರಗಡೆ ಹೋದಾಗ ಚೆನ್ನಾಗಿ ರೇಖಿ ಪ್ರಾಕ್ಟೀಸ್ ಚೆನ್ನಾಗಿ ಮಾಡ್ಬಿಟ್ಟು ಏನಾದ್ರು ಮಾಡಿ ಸಕ್ಸಸ್ ಮಾಡ್ಕೋಬೇಕು ಅನ್ಕೊಂತೀನಿ. ಒಂದ್ ಸ್ವಲ್ಪ ಮಾಡ್ತೀನಿ, ಒಂದ್ ಕಾಲ್ ಭಾಗ ಮಾಡ್ತೀನಿ, ಮತ್ತೆ ಕಂಪ್ಲೀಟ್ ನಾನೇ ಮಾಡಲ್ಲ. ಅವ್ರಿಲ್ಲ ಅಂದ್ರೂ ನಾನೇ ಮಾಡಲ್ಲ. ಮತ್ತೆ ಅವ್ರ ತಕ್ಷಣ ಬರ್ತಾರೆ, ಅವ್ರು ಬಂದಾಗ ಮತ್ತೆ ಅವ್ರು ಹೋದ್ಮೇಲೆ ಮಾಡ್ಕೊಳ್ಳೋಣ, ಅವ್ರು ಹೋದ್ಮೇಲೆ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅನ್ಕೊಂತೀನಿ. ಮತ್ತೆ ಹಂಗೆ ಮತ್ತೆ ಅವ್ರು ಹೋದ್ಮೇಲೆ ಒಂದ್ ಸ್ವಲ್ಪ ಏನಾದ್ರೂ ಜೀಬು ಸಿಂಬಲ್ ಏನಾದ್ರು ಅದನ್ನೆಲ್ಲ ಚೆನ್ನಾಗಿ ಅದ್ರಲ್ಲಿ ಸ್ವಲ್ಪ ಸಕ್ಸಸ್ ಆಗ್ತಾ ಇದೆ ನನಗೆ, ಅದ್ರಲ್ಲೆಲ್ಲ ಯೂಸ್ ಆಗಿದೆ. ಇದು ರೇಖಿ ಪ್ರಾಕ್ಟೀಸ್ ಅಂದ್ರೆ ನನಗೆ ಕಂಪ್ಲೀಟ್ ಮಾಡ್ಕೊಳಕ್ ಆಗಲ್ಲ. ಹಂಗೆ ಮ್ಯಾಮ್ ಆಗಿರೋದು ನನ್ಗೆ. ಬಟ್ ಅವ್ರು ಇಲ್ದಾಗ ನಾನ್ ಮಾಡೋದೇ ಇಲ್ಲ. ಮತ್ತೆ ಅವ್ರು ಹೋದ್ರೆ ಸಾಕು ಅಂತ ಅನ್ಕೊಳ್ತೀನಿ. ಅವ್ರು ಹೋದ್ಮೇಲೆ ನನ್ನ ಕೆಲ್ಸಗಳು ಮಾಡ್ಕೊಳ್ಳೋದೇ ಇಲ್ಲ, ಬರೀ ಮನೆ ಕೆಲ್ಸಕ್ಕೆ ಮುಗಿಸ್ಕೊಂಡ್ಬಿಡ್ತೀನಿ. ಸೊ ರಮ್ಯಾ ಅವರು ತುಂಬಾ ಜನರ ಒಂದು ಕ್ವಶನ್ಗೆ ಆಕ್ಚುಲಿ ಆನ್ಸರ್ ಮಾಡಿದ್ರು. ಬಿಕಾಸ್ ನಾವೇನ್ ಅನ್ಕೊಳ್ತೀವಿ ಅಂತ ಅಂದ್ರೆ, ನನ್ಗೆ ಇಷ್ಟ, ನಾನ್ ಮನೇಲಿ ಬಿಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅಂತೀವಿ. ಇವಾಗ ರಮ್ಯಾ ಅವ್ರು ಹೇಳಿದ್ರು, ಮನೇಲಿ ಅವ್ರು ಇದ್ದಾಗಂತೂ ಬಿಡೋದಿಲ್ಲ, ಅವ್ರು ಇಲ್ದೇ ಇದ್ದಾಗ ನಾನ್ ಶುರು ಮಾಡಿದ್ರು ಕೂಡ ನಾನ್ ಮಾಡ್ಕೊಳಲ್ಲ, ಕಂಪ್ಲೀಟ್ ಮಾಡ್ಕೊಳಲ್ಲ ಅಂತ ಹಾನೆಸ್ಟ್ ಆಗಿ ಹೇಳಿದ್ರಿ. ಗ್ರೇಟ್, ಅಪ್ರಿಶಿಯೇಟ್ ದಟ್. ಬಿಕಾಸ್ ಎಲ್ಲೋ ಒಂದ್ ಕಡೆ ನಾವು
ನಮ್ಮ ಒಂದು ಡಿಸಾನೆಸ್ಟಿನ ಅಥವಾ ನಮ್ಮ ಒಂದು ನೆಗ್ಲಿಜೆನ್ಸ್ ನ ನಮ್ಗೆ ಮಾಡೋದಿಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇರೋದನ್ನ ನಮ್ ಫ್ಯಾಮಿಲಿ ಮೇಲೆ ಹೇಳ್ಬಿಡ್ತೀವಿ ಈಸಿಯಾಗಿ. ಅವ್ರು ಸಪೋರ್ಟ್ ಮಾಡಿದ್ರೆ ನಾನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಬಟ್ ಇಟ್ಸ್ ನಾಟ್ ಅಬೌಟ್ ಸಪೋರ್ಟ್, ಇಟ್ಸ್ ಅಬೌಟ್ ಅವರ್ ಏನ್ ಹೇಳ್ತೀವಿ, ನಮ್ಮ ಝೀಲ್, ನಮ್ಮ ಒಂದು ವಿಲ್ ಪವರ್. ನಾನ್ ಮಾಡ್ಲೇಬೇಕು ಅನ್ನುವಂತ ಒಂದು ಒಂದು ಇನ್ನರ್ ಕಾಲಿಂಗ್ ಇರುತ್ತಲ್ಲ, ಅದಿತ್ತು ಅಂತ ಅಂದ್ರೆ ಯಾರ್ ಅಡ್ಡ ಬಂದ್ರು ಕೂಡ, ಅದ್ ಯಾರೇ ಏನೇ ಬೇಡ ಅಂತ ಅಂದ್ರೂ ಕೂಡ ನಾವ್ ಮಾಡೇ ಮಾಡ್ತೀವಿ. ಯಾವ್ದಾದ್ರೂ ದಾರಿ ಹುಡ್ಕೆ ಹೋಗ್ತೀವಿ. ಬಟ್ ಯಾವಾಗ ಮತ್ತೆ ಒನ್ಸ್ ಅದ ಸಾಧ್ಯ ಇಲ್ಲ ಅನ್ಕೊಳ್ತೀವಿ, ಒನ್ಸ್ ಅದು ನಮ್ಮಲ್ಲಿ ಆ ಇನ್ನರ್ ಕಾಲಿಂಗ್ ಇಲ್ಲ ಅಥವಾ ಒಂದು ಫೈರ್ ಕಮ್ಮಿ ಇದೆ ಅಂತ ಅನ್ಕೊಳ್ತೀವಿ, ಆಗ ನಾವು ಬ್ಲೇಮ್ ಮಾಡೋದಿಕ್ ಇನ್ನೊಬ್ರನ್ನ ಹೋಗ್ತೀವಿ. ಬಟ್ ಕಂಗ್ರಾಚುಲೇಷನ್ಸ್ ರಮ್ಯಾ ಅವರೇ, ನೀವು ಆಲ್ರೆಡಿ ಒಂದು ಸ್ಟೆಪ್ ಮುಂದೆ ಬಂದಿದ್ದೀರಾ. ನೀವು ರಿಯಲೈಸ್ ಆಗಿದೆ, ಇಟ್ಸ್ ನಾಟ್ ಅಬೌಟ್ ಮೈ ಹಸ್ಬೆಂಡ್, ಇಟ್ಸ್ ಅಬೌಟ್ ಮೀ. ನಾನ್ ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ ಅನ್ನೋ ರಿಯಲೈಸೇಷನ್ ಆಗಿದೆಯಲ್ಲ, ಇಲ್ಲ ಆಲ್ರೆಡಿ ನೀವು ಒಂದ್ ಸ್ಟೆಪ್ ಬಂದ್ಬಿಟ್ಟಿದೀರಾ. ಎಸ್ ಹೇಳಿ. ಮತ್ತೆ ಇದು ಮ್ಯಾಮ್ ಕೆಲವೊಂದೊಂದು ಹೇಳಿದ್ನಲ್ಲ, ಇವಾಗ ಇದ್ರಲ್ಲೆಲ್ಲ ಚೆನ್ನಾಗಿ ನನಗೆ ವರ್ಕೌಟ್ ಆಗಿದೆ, ಹೇಳ್ಕೊಟ್ಟಿದ್ದು ಇದ್ರಲ್ಲೆಲ್ಲ ಕನೆಕ್ಟ್ ಆಗಿದ್ದೀನಿ. ಅವನ್ನ ನಾನೇ ಮತ್ತೆ ಅವನ್ನ ಯೂಸ್ ಮಾಡೋದೇ ಇಲ್ಲ, ನಾನು ಮರ್ತೇ ಹೋಗ್ಬಿಟ್ಟಿರ್ತೀನಿ. ಅಯ್ಯೋ, ಆಮೇಲೆ ಅನ್ಕೊಳ್ತೀನಿ ಎಲ್ಲ ನಂದೇ ತಪ್ಪು ಅಂತಾನು ಅನ್ಕೊಳ್ತೀನಿ. ಯಾಕೆ ಒಟ್ಟು ಸಕ್ಸಸ್ ನಾನೇ ಏನು ಮಾಡ್ತಾ ಇಲ್ಲ ಯಾಕೆ ಅಂತ ನನ್ ಮೇಲೆ ಹಂಗೆ ಕ್ವಶನ್ ನನಗೆ ಬರ್ತಾ ಇದೆ. ಅದ್ ಯಾಕೆ ಅಂತಾನೆ ಗೊತ್ತಿಲ್ಲ. ಓಕೆ, ಫೈನ್, ಗ್ರೇಟ್. ಒಂದು ಥಿಂಗ್ ನಾನು ಆಗ್ಲೇ ಹೇಳಿದಾಗೆ, ನೀವು ಆಲ್ರೆಡಿ ಒಂದು ಸ್ಟೆಪ್ ಮುಂದೆ ಬಂದ್ಬಿಟ್ಟಿದ್ದೀರಾ, ರಿಯಲೈಸೇಷನ್ ಆಗೋಗಿದೆ. ಎಷ್ಟೋ ಜನಕ್ಕೆ ಆ ರಿಯಲೈಸೇಷನ್ ಆಗಿರಲ್ಲ. ಇನ್ನ ಅವ್ರು ಅನ್ಕೊಳ್ತಾ ಇರ್ತಾರೆ, ನನ್ ಫ್ಯಾಮಿಲಿನಲ್ಲಿ ಸಪೋರ್ಟ್ ಮಾಡಿದ್ರೆ ನಾನು ಏನೋ ಮಾಡ್ತೀನಿ ಅಂತ. ಬಟ್ ನಿಮ್ಗೆ ಆ ರಿಯಲೈಸೇಷನ್ ಆಗಿದೆ, ಇಟ್ಸ್ ನಾಟ್ ಅಬೌಟ್ ಫ್ಯಾಮಿಲಿ, ಇಟ್ಸ್ ಅಬೌಟ್ ಮೀ ಅನ್ನೋದು. ದಟ್ಸ್ ಅ ಗ್ರೇಟ್ ಥಿಂಗ್. ಆ ಒಂದ್ ಸ್ಟೆಪ್ ಮುಂದೆ ಬಂದಿದ್ದೀರಾ ಅಂತ ಅಂದ್ರೆ ಇನ್ನ ಒಂದ್ ಸ್ಟೆಪ್ ಮುಂದೆ ಬರೋದು ತುಂಬಾ ಈಸಿ ಆಗತ್ತೆ. ಸೊ ಇಲ್ಲಿ ಪಾಸ್ಟ್ ಎನರ್ಜೀಸ್ ಅನ್ನ ನೋಡೋದಾದ್ರೆ, ಒಂದು ಡೋರ್ ಆಲ್ರೆಡಿ ನಿಮ್ಗೆ ಓಪನ್ ಅಪ್ ಆಗಿದೆ. ಆ ಒಂದು ಆಪರ್ಚುನಿಟಿಯ ಒಂದು ಡೋರ್ ಆಲ್ರೆಡಿ ನೀವು ಓಪನ್ ಅಪ್ ಮಾಡಿದೀರಾ. ಸೊ ಅದು ಮೇ ಬಿ ರೇಖಿಯ ಪ್ರಾಕ್ಟೀಸ್ ಇರ್ಬೋದು, ಸಿಂಬಾಲಜಿ ಇರ್ಬೋದು, ಅಥವಾ ಇನ್ಯಾವ್ದಾದ್ರೂ ಒಂದು ಪ್ಯಾಸಿವ್ ಇನ್ಕಮ್ಗೆ ಅಥವಾ ಯಾವ್ದಾದ್ರು ಬಿಸ್ನೆಸ್ ಅಥವಾ ಜಾಬಿಗೂ ರಿಲೇಟೆಡ್ ಆಗೋ ಏನಾದ್ರೂ ಒಂದು ಇದೆ ಅಂತ ಅಂದ್ರೆ ಇದನ್ನ ಆಲ್ರೆಡಿ ನೀವು ಸ್ಟಾರ್ಟ್ ಮಾಡಿದೀರಾ. ಅದ್ರಲ್ಲಿ ಗ್ರೋತ್ ಆಗ್ತಿದ್ಯಾ ಇಲ್ವಾ ಅದು ಬೇರೆ ವಿಷಯ. ನೀವ್ ಅದ್ರಲ್ಲಿ ಎಷ್ಟು ನೀವು ಇಂಟ್ರೆಸ್ಟಿಂಗ್ ಆಗಿ ಮೂವ್ ಆನ್ ಆಗ್ತಾ ಇದ್ದೀರಾ ಅದು ಬೇರೆ ವಿಷಯ. ಆದ್ರೆ ನೀವು ಆಲ್ರೆಡಿ ಇಲ್ಲಿ ಸ್ಟಾರ್ಟ್ ಮಾಡಾಗಿದೆ ನಿಮ್ಮ ಜರ್ನಿಯನ್ನ ಪಾಸ್ಟ್ ಅಲ್ಲಿ. ಪ್ರೆಸೆಂಟ್ ಅಲ್ಲಿ ಇಲ್ಲಿ ನೋಡೋದಾದ್ರೆ, ನಿಮ್ಮ ಒಂದು ಎನರ್ಜೀಸ್, ನಾನು ಆಗ್ಲೇ ಹೇಳಿದ್ನಲ್ಲ ರಿಯಲೈಸೇಷನ್, ಈ ಒಂದು ರಿಯಲೈಸೇಷನ್ ನಿಮ್ಗೆ ಆಗಿರುವಂತದ್ದು ಇವಾಗ ರೀಸೆಂಟ್ ಆಗಿ ನಿಮ್ಗೆ ಅದು ಆಕ್ಚುಲಿ ಎಕ್ಸ್ಪೀರಿಯನ್ಸ್ ನೀವು ಮಾಡ್ತಾ ಇದ್ದೀರಾ. ಎಸ್, ನನ್ನ ಹಸ್ಬೆಂಡ್ ಅಲ್ಲ, ಅದು ನಂದು ಮಿಸ್ಟೇಕ್ ಅನ್ನೋದು ನಿಮ್ಗೆ ಆಕ್ಚುಲಿ ಅರ್ಥ ಆಗಿದೆ. ಒನ್ಸ್ ನನ್ನ ಮಿಸ್ಟೇಕ್ ಇದು ಅನ್ನೋದು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಮೇಲೆ ಯು ಆರ್ ರೆಡಿ ಫಾರ್ ದ ನೆಕ್ಸ್ಟ್ ಸ್ಟೆಪ್. ನೆಕ್ಸ್ಟ್ ಸ್ಟೆಪ್ ಏನು ಅನ್ನೋದು ನಿಮ್ಗೆ ಆಕ್ಚುಲಿ ರೆಡಿ ಇದ್ದೀರಾ. ಸೊ ಇಲ್ಲಿ ತಪ್ಪು ನಂದೇ ಅಂತ ಗೊತ್ತಾಯ್ತು ಅಂತ ಅಂದ್ಮೇಲೆ ಅದ್ರ ಮೇಲೆ ಆ ತಪ್ಪನ್ನ ಸರಿ ಮಾಡ್ಕೊಳ್ಳೋದಿಕ್ಕೆ ನಮ್ಗೆ ಪಾಸಿಬಿಲಿಟೀಸ್ ಇದೆ. ಲೈಕ್ ನಂದಲ್ಲ ತಪ್ಪು, ನನ್ನ ಹಸ್ಬೆಂಡ್ ಅವ್ರು ನನಗ್ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಅಂದಾಗ ನಿಮ್ ಹತ್ರ ಕಂಟ್ರೋಲ್ ಇರ್ಲಿಲ್ಲ. ನಿಮ್ ಕಂಟ್ರೋಲ್ ಅನ್ನ ಬಿಟ್ಟು ನೀವು ಆಕ್ಚುಲಿ ಕೇಳಿಸ್ತಾ ಇದ್ಯಾ? ಕೇಳಿಸ್ತಾ ಇದೆ ಮ್ಯಾಮ್, ಕೇಳಿಸ್ಕೊಂತಿದ್ದೀನಿ. ಸೊ ನಿಮ್ ಕಂಟ್ರೋಲ್ ಅನ್ನ ಬಿಟ್ಟು ನೀವು ನಿಮ್ಗೆ ಲೈಫ್ ಫುಲ್ ನನ್ನ ಹಸ್ಬೆಂಡ್ ಮೇಲೆ ಓರಿಯೆಂಟ್ ಆಗಿದೆ, ಡಿಪೆಂಡ್ ಆಗಿದೆ ಅನ್ನೋ ತರದಲ್ಲಿ ನೀವ್ ಇರ್ತಾ ಇದ್ರಿ. ಬಟ್ ಇವಾಗ ಎಸ್, ಇದು ನನ್ ತಪ್ಪು ಅಂತ ಅಂದ್ಮೇಲೆ ಅದನ್ನ ಸರಿ ಮಾಡ್ಕೊಳ್ಳೋ ಸಂಪೂರ್ಣ ಕಂಟ್ರೋಲ್ ನಿಮ್ ಕೈಯಲ್ಲಿ ಬಂದಿದೆ. ನಿಮ್ ಲೈಫ್ ಕಂಟ್ರೋಲ್ ನಿಮ್ ಹತ್ರ ಇದೆ ಇವಾಗ. ನೆಕ್ಸ್ಟ್ ಫ್ಯೂಚರ್ ಪಾಸಿಬಿಲಿಟೀಸ್ ಅನ್ನ ನೋಡೋದಾದ್ರೆ, ನಾನು ಆಗ್ಲೇ ಹೇಳಿದಾಗೆ ಇಟ್ಸ್ ಅಬೌಟ್ ವಿಲ್ ಪವರ್, ಇಟ್ಸ್ ಅಬೌಟ್ ಫೈರ್. ನಾನ್ ಮಾಡ್ಲೇಬೇಕು ಅನ್ನೋಂತ ಫೈರ್, ಅದನ್ನ ನಿಮ್ಮಲ್ಲಿ ನೀವು ಮೇನ್ ಇವಾಗ ಕಲ್ಟಿವೇಟ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇದೆ. ಅದನ್ನ ನೀವು ಶುರು ಮಾಡ್ಬೇಕಾದಂತದ್ದು ಅವಶ್ಯಕತೆ ಇದೆ. ಇಟ್ಸ್ ಅಬೌಟ್ ನಿಮ್ಮ ಒಂದು ಗೋಲ್ ಏನು. ಲೈಕ್ ಈಗ ರೇಖಿ ಪ್ರಾಕ್ಟೀಸ್ ಮಾಡ್ತೀರಾ, ಸಿಂಬಾಲಜಿ ಕಲಿತಾ ಇದ್ದೀರಾ, ಅಥವಾ ಇನ್ನ ಬೇರೆ ಬೇರೆ ಕ್ಲಾಸಸ್ ಕಲಿತಾ ಇದ್ದೀರಾ, ಫೈನ್. ಎಲ್ಲವನ್ನ ಕಲ್ತ್ಮೇಲೆ ನಿಮಗ್ ಫೈನಲ್ ಗೋಲ್ ಏನ್ ಬೇಕು? ಓಕೆ, ನಾನೊಂದು ಇಂಡಿಪೆಂಡೆಂಟ್ ಆಗಿ ಅರ್ನ್ ಮಾಡ್ಬೇಕು, ಅಥವಾ ನಾನ್ ಇನ್ನೊಂದಷ್ಟು ಜನಕ್ಕೆ ಹೆಲ್ಪ್ ಮಾಡ್ಬೇಕು, ಅಥವಾ ನನ್ಗೊಂದು ರೆಕಗ್ನಿಷನ್ ಬೇಕು, ನನ್ಗ್ ನೇಮ್ ಬೇಕು, ನನ್ಗ್ ಫೇಮ್ ಬೇಕು, ನನ್ಗ್ ಮನಿ ಬೇಕು, ಅಂಡ್ ಮುಖ್ಯವಾಗಿ ನನ್ ಫ್ಯಾಮಿಲಿ ನನ್ನನ್ನ ಎಸ್ ಅಂತ ಹೇಳಿ ಅಪ್ರಿಶಿಯೇಟ್ ಮಾಡ್ಬೇಕು. ಏನೇನೋ ನಿಮ್ಮ ಗೋಲ್ಸ್ ಇರುತ್ತೆ. ಆ ಗೋಲ್ ಅದೆಲ್ಲವೂ ಬಿಟ್ಟು ಆ ಗೋಲ್ ಇಂದ ಏನ್ ಸಿಗುತ್ತೆ? ಬಿಕಾಸ್ ಫೈನಲ್ ಆಗಿ ನಾವ್ ಏನೇ ಮಾಡಿದ್ರು ಕೂಡ ಇಟ್ಸ್ ಅದು ನಮ್ಮ ಒಂದು ಹ್ಯಾಪಿನೆಸ್ಗೋಸ್ಕರ. ಸೊ ಅಲ್ಲಿ ನೀವು ಕ್ವಶನ್ ಮಾಡ್ಕೊಳ್ಳಿ, ವೈ, ನಾನ್ ಯಾಕೆ ಮಾಡ್ಬೇಕಿದನ್ನೆಲ್ಲ. ರೇಖಿ ಮಾಡೋಕ್ ಮುಂಚೆ ಕ್ವಶನ್ ಮಾಡ್ಕೊಳ್ಳಿ, ವೈ, ಯಾಕೆ ಇದನ್ ಮಾಡೋದ್ರಿಂದ ನನ್ಗೆ ಏನ್ ಲಾಭ. ಸೊ ಒನ್ಸ್ ನೀವ್ ಅದನ್ನ ಕ್ವಶನ್ ಮಾಡ್ಕೊಂಡ್ರಿ ಅಂತ ಅಂದಾಗ ನಿಮ್ಮಲ್ಲಿ ಆಕ್ಚುಲಿ ಆ ಒಂದು ಜಾಗೃತಿ ಆಗತ್ತೆ. ಆ ಒಂದು ಫೈರ್ಗೆ ನೀವು ಕನೆಕ್ಟ್ ಆಗ್ತೀರಾ. ನಿಮ್ ಪರ್ಪಸ್ ಗೆ ಕನೆಕ್ಟ್ ಆಗೋದಿಕ್ಕೆ ಅದು ಹೆಲ್ಪ್ ಮಾಡುತ್ತೆ.
ಬಿಕಾಸ್ ಈಗ ರೇಖೆ ಆಗ್ಲಿ ದೀಪು ಆಗ್ಲಿ ಯಾಕೆ ನಿಮ್ಗೆ ಯೂಸ್ ಮಾಡ್ಕೊಳ್ಳೋದಿಕ್ ಆಗ್ತಾ ಇಲ್ಲ ಅಂತ ಅಂದ್ರೆ ನಿಮ್ಮ ಸೋಲ್ ಪರ್ಪಸ್ ಗೆ ನೀವು ಕನೆಕ್ಟ್ ಆಗ್ತಾ ಇಲ್ಲ, ಫೈರ್ ಗೆ ನೀವು ಕನೆಕ್ಟ್ ಆಗ್ತಾ ಇಲ್ಲ. ಒನ್ಸ್ ನಿಮ್ಮನ್ನ ನೀವು ಕ್ವಶನ್ ಮಾಡ್ಕೊಳ್ಳಿ, ಯಾಕೆ ನನ್ಗೆ ಯಾಕೆ ಮಾಡ್ಬೇಕು ಇದನ್ನ ಅಂತ ಕ್ವಶನ್ ಮಾಡ್ಕೊಳ್ಳಿ. ಆ ಕ್ವಶನ್ ನಿಮ್ಗೆ ನೀವು ಮಾಡ್ಲಿಲ್ಲ ಅಂದ್ರೂ ತಳ್ಳುತ್ತೆ, ಪುಷ್ ಮಾಡುತ್ತೆ. ಓಕೆ, ಆಲ್ ದ ಬೆಸ್ಟ್. ಸರಿ ಥ್ಯಾಂಕ್ ಯು ಮ್ಯಾಮ್. ಅಂಡ್ ಮತ್ತೊಂದು ಥಿಂಗ್, ಪ್ಲಾನ್ ವೆಲ್. ಬಿಕಾಸ್ ಎಲ್ಲ ಒಂದು ಕಡೆ ಕಾಣಿಸ್ತಾ ಇರುವಂತದ್ದು ನೀವು ಪ್ಲಾನ್ ಮಾಡ್ತಾ ಇಲ್ಲ. ಎಸ್, ನೆಕ್ಸ್ಟ್ ಹಲೋ, ಯಾರ ಮಾತಾಡ್ತಾ ಇರೋದಿದು? 3-4 ಜನದ ಅನ್ಮ್ಯೂಟ್ ಆಗಿದೆ. ಯಾರಿದು? ಮ್ಯಾಮ್ ಮ್ಯಾಮ್ Hello. ನಂದಿತಾ. ಅದ್ವಿಕಾ? ಹಾ ಮ್ಯಾಮ್. ಎಸ್, ಹೇಳಿ. ಮ್ಯಾಮ್ ಅದು ನಮ್ದು, ಹಲೋ ಕೇಳಿಸ್ತಾ ಇದೆಯಾ ಮ್ಯಾಮ್? ಮಾಡ್ಕೊಳ್ಳಿ. ಹಾ, ಕೇಳಿಸ್ತಾ ಇದೆ. ಮ್ಯಾಮ್ ಅದು ನಮ್ದು ಪ್ರಾಪರ್ಟಿ 1 year 1.5 year ಆಯ್ತು. ಒಬ್ರು ಥರ್ಡ್ ಪರ್ಸನ್ ಬಂದು ಸೇಲ್ ಮಾಡಿಸಿದ್ರು. ಆಮೇಲೆ ಈಗ ಅಮೌಂಟ್ ಅದು ಸ್ವಲ್ಪ ಬಂದಿದೆ, ಉಳ್ದಿದ್ದ ಅಮೌಂಟ್ ಅವ್ರು ಕೊಡ್ತಾ ಇಲ್ಲ. ಈಗ ಎಲ್ಲ ಕೊಟ್ಬಿಟ್ಟಿದೀನಿ ಅಂತ ಇದ್ ಮಾಡ್ತಿದ್ದಾರೆ. ಓಕೆ, ಅಮೌಂಟ್ ವಿಚಾರವಾಗಿ ಸ್ಟೇಷನ್ ಅದು ಕೋರ್ಟು ಅಂತ ಓಡಾಡ್ತಿದ್ದಾರೆ. ಅಮೌಂಟ್ ಬರುತ್ತಲ್ವಾ ಮ್ಯಾಮ್ ಅಂತ ನನ್ಗೆ ಪ್ರಶ್ನೆ. ಓಕೆ, ಫೈನ್. ಒಂದು ಥಿಂಗ್, ದ್ವಿಕ್ ಅವರೇ, ಫಸ್ಟ್ ಟೈಮ್ ನೀವು ಅಟೆಂಡ್ ಮಾಡ್ತಾ ಇದೀರಾ ಅಂತ ಅನ್ಕೊಳ್ತೀನಿ. ಯೂಶುವಲಿ ನಾನು ಪ್ರಿಡಿಕ್ಷನ್ಸ್ ಅನ್ನ ಮಾಡೋದಿಲ್ಲ. ಒಂದು ಥಿಂಗ್, ಇಟ್ಸ್ ಅಬೌಟ್ ಆಕ್ಷನ್ಸ್. ನೀವು ಯಾವ ರೀತಿಯಲ್ಲಿ ಆಕ್ಷನ್ಸ್ ಅನ್ನ ತಗೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬರುತ್ತಲ್ವಾ ಅಂತ ಅಂದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ಕೈಯಲ್ಲಿ ಕಂಟ್ರೋಲ್ ಇಲ್ಲ. ಬರುತ್ತೋ ಇಲ್ವೋ ಅಂತ ನೀವು ಕೇಳ್ತಾ ಇದ್ದೀರಾ. ಅದು ಎಸ್ ಅಂತ ಅಂದ್ರೂ ನೀವು ಏನು ಮಾಡೋದಿಕ್ಕಾಗೋದಿಲ್ಲ, ನೋ ಅಂತ ಹೇಳಿದ್ರು ಏನು ಮಾಡೋದಿಕ್ಕಾಗೋದಿಲ್ಲ. ಓಕೆ, ಸೊ ಇಲ್ಲಿ ಮೇನ್ ನಾನು ಪ್ರಿಡಿಕ್ಷನ್ಸ್ ಅನ್ನ ಮಾಡೋದಿಲ್ಲ. ಅಂಡ್ ಮನಿ ಬ್ಲಾಕೇಜಸ್ ಗೆ ರಿಲೇಟೆಡ್ ಆಗಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಒಂದು ಮೆಡಿಟೇಷನ್ ಏನ್ ಮಾಡಿಸ್ತೆ ಅದನ್ನ ನೀವು ಡೈಲಿ ರಿಪೀಟ್ ಮಾಡ್ತಾ ಹೋಗಿ. ಅಂಡ್ ಜಸ್ಟ್ ಇವಾಗ ನಿಮ್ಮ ಒಂದು ಇದ್ರ ಅಕಾರ್ಡಿಂಗ್ ಆಗಿ ಆ ಎನರ್ಜೀಸ್ ಯಾವ ರೀತಿಯಲ್ಲಿ ಇದೆ ಅಂತ ರೀಡ್ ಮಾಡೋದಾದ್ರೆ, ಮೇನ್ ಥಿಂಗ್ ಇಲ್ಲಿ ಪಾಸ್ಟ್ ಅಲ್ಲಿ ನೋಡೋದಾದ್ರೆ ಈ ಒಂದು ಪ್ರಾಪರ್ಟಿಗೆ ರಿಲೇಟೆಡ್ ಆಗೇನೆ ಸ್ಟಾರ್ಟಿಂಗ್ ಇಂದಾನೆ ಎಸ್ ನೋ ಅನ್ನೋ ಕಡೆಯಲ್ಲೇ ನಿಮ್ಗೆ ಆಕ್ಚುಲಿ ಒಂದು ಡಿವೈನ್ ಗೈಡೆನ್ಸ್ ಸಿಗ್ತಾ ಇತ್ತು. ಈ ಒಂದು ಪ್ರಾಪರ್ಟಿಗೋ ಅಥವಾ ಒಂದು ಪ್ರಾಪರ್ಟಿ ಸೇಲಿಗೋ ಕೈ ಅದಕ್ಕೋದಿಕ್ಕೂ ಮುಂಚೆ. ಅದ್ವಿಕಾ ಅವರೇ ಇದ್ದೀರಾ? ಹಾ ಇದೀನಿ ಮ್ಯಾಮ್ ಇದೀನಿ. ಓಕೆ, ಫೈನ್. ಕೇಳಿಸ್ತಾ ಸೊ ಇದೆಯಾ ಮ್ಯಾಮ್? ಪ್ರಾಪರ್ಟಿಗೆ ಕೈ ಹಾಕೋದಿಕ್ಕೂ ಮುಂಚೆ ಅದು ಮೇ ಬಿ ನಿಮ್ಗಿರ್ಬೋದು ಅಥವಾ ನಿಮ್ ಫ್ಯಾಮಿಲಿಯಲ್ಲಿ ಇರ್ಬೋದು, ಆಲ್ರೆಡಿ ಆ ಒಂದು ಡಿವೈನ್ ಗೈಡೆನ್ಸ್ ನಿಮ್ಗೆ ಸಿಗ್ತಾ ಇತ್ತು. ದಟ್ ಈಸ್ ಬಿ ಕೇರ್ಫುಲ್ ಅನ್ನೋ ತರದಲ್ಲೋ, ಇದು ಬೇಡ ಅಂತನೋ, ಅಥವಾ ಅದನ್ನ ಇವಾಗ ಪರ್ಚೇಸ್ ಮಾಡಿದ್ದ, ಸೇಲ್ ಮಾಡಿದ್ದ? ಮ್ಯಾಮ್ ಅದು ಸೇಲ್ ಮಾಡಿದ್ದು, ಅದು ಥರ್ಡ್ ಪರ್ಸನ್ ಮುಂದೆ ಇಟ್ಕೊಂಡು ಮಾಡಿದ್ದು. ಅವರು ಪ್ರಾಪರ್ಟಿ ಅವರು ಥರ್ಡ್ ಪರ್ಸನ್ಗೆ ಅಮೌಂಟ್ ಕೊಟ್ಬಿಟ್ಟಿದ್ದಾರೆ ಅನ್ಸುತ್ತೆ. ಇವ್ರು ನಮ್ಗೆ ಕೊಡ್ತಿಲ್ಲ. ಮೋಸ ಮಾಡಿರೋದು ಅವ್ರ ಎದುರುಗಡೆನೆ ಹೇಳ್ತಾ ಇದೀವಿ, ಇಷ್ಟು ಬರ್ಬೇಕಾಗಿತ್ತು ನಮ್ಗೆ ಕೊಡಿ ಅಂತ. ಇಲ್ಲ, ಯಾವ್ದು ನಾವು ಕೊಡೋದಿಲ್ಲ ಅಂತ ಅವ್ರು ಸ್ವಲ್ಪ ಕಮಿಷನರು ಅದು ಇದು ಪೊಲೀಸ್ ಸ್ವಲ್ಪ ಇನ್ಫ್ಲೂಯೆನ್ಸ್ ಮೇಲೆ ಅವ್ರು ನಮ್ಗೆ ತುಂಬಾ ಇದ್ ಮಾಡ್ತಿದ್ದಾರೆ. ನಮ್ಗೆ ಅಮೌಂಟ್ ಅಂತೂ ಬರ್ಬೇಕು. ಓಕೆ, ಫೈನ್. ಸೊ ಇಲ್ಲಿ ನೋಡೋದಾದ್ರೆ ಮೇನ್ ಥಿಂಗ್, ಒಂದು ಇನ್ನರ್ ಕಾಲಿಂಗ್ ನಿಮ್ಗೆ ಹೇಳ್ತಾ ಇತ್ತು. ಮೀನ್ಸ್ ಯಾರನ್ನಾದ್ರೂ ಒಂದು ಪ್ರಾಪರ್ಟಿಯ ವಿಷಯವಾಗಿ ಟ್ರಸ್ಟ್ ಮಾಡ್ಬೇಕಾದ್ರೆ ಇದು ಸರಿ ಇದೆ, ಇದು ಸರಿ ಇಲ್ಲ ಅನ್ನೋಂತ ಒಂದು 6th ಸೆನ್ಸ್ ಅಂತ ಏನ್ ಹೇಳ್ತೀವಿ, ಆ ಗೈಡೆನ್ಸ್ ನಿಮ್ಗೆ ಆಲ್ರೆಡಿ ವರ್ಕ್ ಆಗ್ತಾ ಇತ್ತು. ಇಟ್ಸ್ ನಾಟ್ ಅಬೌಟ್ ಓನ್ಲಿ ಯು. ಈ ಒಂದು ಪ್ರಾಪರ್ಟಿಗೆ ರಿಲೇಟೆಡ್ ಆಗಿ ನಿಮ್ ಫ್ಯಾಮಿಲಿಯಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅವರಲ್ಲಿ ಎಲ್ಲೋ ಒಂದು ಕಡೆ ಅರ್ಧ ಮನ್ಸು ಅಂತ ಹೇಳ್ತೀವಲ್ಲ, ಆ ತರದಲ್ಲಿ ಅರ್ಧ ಮನ್ಸಿಂದನೇ ಈ ಒಂದು ವಿಷಯಕ್ಕೆ ಕೈ ಹಾಕಿರುವಂತದ್ದು ಪಾಸ್ಟ್ ಎನರ್ಜೀಸ್ ಅಲ್ಲಿ ನೋಡೋದಾದ್ರೆ. ಅಂಡ್ ಪ್ರೆಸೆಂಟ್ ಅಲ್ಲಿ ನೋಡೋದಾದ್ರೆ ಈಗ ಆಲ್ರೆಡಿ ಕೈ ಮೀರಿ ಹೋಗಿರುವಂತದ್ದು ಒಂದು ಥಿಂಗ್. ಅಂಡ್ ಇನ್ನೊಂದು ಥಿಂಗ್ ಅನ್ನ ನೋಡೋದಾದ್ರೆ, ಮೇನ್ ನಿಮ್ಮ ಒಂದು ಕಂಟ್ರೋಲ್ ಅಲ್ಲಿ ಇಲ್ಲ. ನಿಮ್ಮ ಒಂದು ಕಂಟ್ರೋಲ್ ಅಲ್ಲಿ ಇಲ್ಲ ಒಂದು ಥಿಂಗ್. ಅಂಡ್ ನೀವು ಅದನ್ನ ಕಂಟ್ರೋಲ್ಗೆ ಅಗೈನ್ ತಗೊಳೋದಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ. ಅಂಡ್ ಫ್ಯೂಚರ್ ಪಾಸಿಬಿಲಿಟೀಸ್ ಅಲ್ಲಿ ನೋಡೋದಾದ್ರೆ ಒಂದು ಥಿಂಗ್, ನಿಮ್ಮ ಒಂದು ದುಡ್ಡಿಗೆ ರಿಲೇಟೆಡ್ ಆಗಿ ಏನ್ ಹೇಳ್ತೀವಿ, ಹಿರಿಯರು ಅಥವಾ ನೀವು ಅಂಡ್ ಅವರು ಇಬ್ರು ಒಂದು ಏನ್ ನಂಬಿಕೆಯಲ್ಲಿ ನಡೆಯುವಂತದ್ದು ಅಂತಹ ವ್ಯಕ್ತಿಗಳು ಆಕ್ಚುಲಿ ನಿಮ್ಗೆ ಇಲ್ಲಿ ಹೆಲ್ಪ್ ಮಾಡೋದಿಕ್ಕೆ, ಮೀನ್ಸ್ ನೀವು ಗೌರವ ಕೊಡುವಂತವ್ರು, ಅವರು ಗೌರವ ಕೊಡುವಂತವ್ರು, ಅವ್ರ ಮಾತಿಗೆ ನಡೆಯುವಂತವ್ರು ಅಂತ ಒಂದು ಕಾಮನ್ ಪರ್ಸನ್ ಅಥವಾ ಒಂದು ಕಾಮನ್ ಅಥಾರಿಟಿ ಇರುವಂತ ಒಂದು ಸ್ಪೇಸ್ ಅಲ್ಲೋ
ಇದು ಆಲ್ರೆಡಿ ಇರೋದ್ರಿಂದ ಅಲ್ಲಿ ಇತ್ಯರ್ಥ ಆಗುವಂತ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಓಕೆ, ಅಂಡ್ ಈ ಒಂದು ಥಿಂಗ್ ಏನ್ ಕೇಳ್ತಾ ಇದ್ದೀರಾ ಅದ್ರದ್ದು ಕಂಪ್ಲೀಷನ್ ಅಂತೂ ಆಗುತ್ತೆ. ಸೊ ಇಲ್ಲಿ ಸ್ವಲ್ಪ ಮೇ ಬಿ ಕೈ ಬಿಡುವಂತ ಸಾಧ್ಯತೆ ಇರ್ಬೋದು, ಅಥವಾ ಸ್ವಲ್ಪ ನಿಮಗ್ ಜಾಸ್ತಿ ಬರ್ಬೋದು, ಸ್ವಲ್ಪ ಅವ್ರಿಗೆ ಕಮ್ಮಿ ಆಗ್ಬೋದು. ಈ ರೀತಿಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುವಂತ ಸಾಧ್ಯತೆ ಇರತ್ತೆ. ಬಟ್ ನಿಮಗೆ ಏನ್ ಹೇಳ್ತೀವಿ, ಈ ಒಂದು ಪ್ರಾಪರ್ಟಿಯ ವಿಷಯವಾಗಿ ಏನ್ ತಲೆನೋವಾಗಿದೆ ಅದ್ರ ಒಂದು ಕಂಪ್ಲೀಟ್ ಕ್ಲಾರಿಟಿ ಅಂತೂ ಎಂಡ್ ಅಂತೂ ನಿಮ್ಗೆ ಆಗತ್ತೆ, ಸಿಗುತ್ತೆ. ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಎಸ್, ನೆಕ್ಸ್ಟ್. ಹಲೋ ಮ್ಯಾಮ್. ಹಲೋ, ಯಾರಿದ್ದು? ನಿಂಬೆಕ್ಕ. ಓಕೆ, ಫೈನ್. ನನ್ಗೆ ಆಕ್ಚುಲಿ ನಿಮ್ ಹೆಸರು ಯಾವಾಗ್ಲೂ ಕನ್ಫ್ಯೂಸ್ ಆಗ್ತಾ ಇತ್ತು, ಏನ್ ಇವ್ರದ್ದು ಹೆಸರು ಪ್ರೊನೌನ್ಸ್ ಯಾವ ರೀತಿಯಲ್ಲಿ ಮಾಡೋದಂತ. ಎಸ್, ಹೇಳಿ ನಿಂಬೆಕ್ಕವ್ರೆ. ಹಲೋ ಮ್ಯಾಮ್, ಒಂದು ನಮ್ಮ ಯಜಮಾನ್ರದ್ದು ಜಾಬ್ ಬಿಟ್ಟಿದ್ರು, ಅವ್ರದ್ದು ಕೋರ್ಟಿಗೆ ಹಾಕಿದ್ವಿ. ಅದು ಇನ್ನ ಆರ್ಡರ್ ಹಾಕಿ ಕೊಡ್ತಾ ಇಲ್ಲ ಅವರು. ಆಮೇಲೆ ಅದು ಮನಿ ಸ್ಟ್ರಕ್ ಅಂದ್ರೆ PF ದುಡ್ಡು ಬರ್ಬೇಕಾಗಿತ್ತು, ಅದನ್ನ ಒಟ್ಟು ಆಲ್ ಬೆನಿಫಿಟ್ ನಮಗದು ಕೋರ್ಟ್ನಿಂದ ಆಗ್ಬೇಕಾಗಿತ್ತು. ಅದು ಇನ್ನ ಆರ್ಡರ್ ಹಾಕಿ ಕೊಡ್ತಾ ಇಲ್ಲ. ಓಕೆ, ಫೈನ್. ಒಂದು ಥಿಂಗ್ ಆಮೇಲೆ ಒಂದು ಥಿಂಗ್ ನಿಂಬೆಕ್ಕವ್ರೆ, ಬೇರೆಯವರ ರಿಲೇಟೆಡ್ ಆಗಿ ನೀವು ಕ್ವಶನ್ ಕೇಳೋದಿಕ್ಕೆ ಆಕ್ಚುಲಿ ಆ ರೀಡಿಂಗ್ಸ್ ಅನ್ನ ನಾನ್ ಮಾಡೋದಿಲ್ಲ. ಬಿಕಾಸ್ ಇವಾಗ ನಮ್ಮ ಯಜಮಾನ್ರದ್ದು ನಿಮ್ಮ ಹಸ್ಬೆಂಡ್ ಆದ್ರೂ ಇವಾಗ ನಾನು ಅವರ ಎನರ್ಜೀಸ್ಗೆ ಕನೆಕ್ಟ್ ಆಗಿ ಕಾರ್ಡ್ಸ್ ಅನ್ನ ಓಪನ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ನೀವು ಅವರ ಬದಲಿಗೆ ಕೇಳೋದಿಕ್ಕೆ ಬರೋದಿಲ್ಲ. ಓಕೆ ಮ್ಯಾಮ್, ಆಯ್ತು. ರಿಲೇಷನ್ ಉಳಿಸ್ಕೊಳ್ಳೋಸಲಾಗಿ ರಿಲೇಷನ್ ಇನ್ನೇ ಕೇಳಿದ್ರಲ್ವಾ, ನಾಗವೇಣಿ ಕೇಳಿದಾಗ ರಿಲೇಷನ್ ಉಳಿಸ್ಕೋಬೇಕಂತ ಹೇಳಿ ಮನಿ ಸ್ಟ್ರಕ್ ಆಗ್ತದೆ ಅಂತ ಹೇಳಿ ಅವ್ರ ಜಾಬ್ ಇಂದ. ಆಮೇಲೆ ನಾನೇ ನಮ್ ತವ್ರ ಮನೇಲಿ ಇರೋದು, ನಮ್ಮ ಮನೆ ರಿಲೇಷನ್ ಒಳಗೆ ಆಗಿದ್ದು ನಮ್ ಮದ್ವೆ. ಆದ್ರೆ ರಿಲೇಷನ್ ಎಲ್ಲಾ ದೂರ ಆಗಿದೆ. ನಮ್ಮ ಯಜಮಾನ್ರಷ್ಟು ಬರ್ತಾರೆ ಹೋಗ್ತಾರೆ. ಅಂದ್ರೆ ನಮ್ಮ ಆಸ್ತಿ 30 ಎಕರೆ ಆಸ್ತಿ ಇದೆ. ಅವ್ರು ಬೇರೆಯವ್ರ ನಮ್ಮ ಯಜಮಾನ್ರ ಚಿಕ್ಕಪ್ಪ ತಗೊಂಡಾರ, ಆದ್ರ ಅದ್ರದ್ದು ಏನು ಕೊಡ್ತಾ ಇಲ್ಲ. ಆಮೇಲೆ ಏನು ಇದು ಇಲ್ಲ. ಆದ್ರೆ ನನಗ್ ಒಂದ್ ಯಾವ್ದೋ ರೀತಿ ಮನಿ ಬರ್ತಾ ಇದ್ದೇನೆ. ಅಂದ್ರೆ ನಾನು ಅರ್ನ್ ಮಾಡ್ತೀನಿ ಅಂತಿಲ್ಲ, ರೇಖಿ ಮಾಡ್ತೀನಿ, ಅದನ್ನು ಒಂದ್ ಸ್ವಲ್ಪ ಹೀಲಿಂಗ್ ಮಾಡ್ಕೋಬೇಕಂತಿರ್ತೀನಿ, ಪ್ರಾಕ್ಟೀಸ್ ಮಾಡ್ತೀನಿ. ಮತ್ತೊಂದ್ ಕೆಲವೊಂದ್ ದಿನ ಆದ್ ಕೂಡ್ಲೆ ಮತ್ ಬಿಟ್ಬಿಡ್ತೀನಿ, ಯಾವ್ದು ಬರ್ತಾ ಇಲ್ಲ ಮನಿ ಅಂತ ಹೇಳಂದು. ಆಮೇಲೆ ಯಾವ್ದೋ ಒಂದ್ ಇದು ಮಾಡ್ಕೊತ ಹೋಗ್ತೀನಿ, ಒಟ್ಟು ಹಣ ಬರ್ತಾ ಇಲ್ಲ ಅಂತೇಳಿ ಮತ್ತ ಅರ್ಧಕ್ಕೆ ಬಿಟ್ಬಿಡ್ತೀನಿ. ಬಟ್ ಮನಿ ಸ್ಟ್ರಕ್. ಸೊ ಸೇಮ್ ಥಿಂಗ್ ನಾನ್ ರಮ್ಯಾ ಅವ್ರಿಗೆ ಏನ್ ಗೈಡೆನ್ಸ್ ಕೊಟ್ಟೆ, ರಮ್ಯಾ ಅವರಿಗೆ ಅಂಡ್ ಇನ್ನೊಬ್ರಿಗೂ ಸೇಮ್ ನಾನು ಅದನ್ನೇ ಹೇಳ್ದೆ. ಯಾರಿಗೆ ಅಂತ ಆಕ್ಚುಲಿ ನಂಗೆ ನೆನಪಾಗ್ತಾ ಇಲ್ಲ. ಎಸ್, ಮಮತಾ ಅವ್ರಿಗೂ ಕೂಡ ನಾನು ಅದನ್ನೇ ಹೇಳ್ದೆ. ಮೀನ್ಸ್ ಅರ್ಧದಲ್ಲೇ ಯಾಕೆ ಬಿಡ್ತೀವಂತ ಅಂದ್ರೆ ಅದಕ್ಕೆ ಎರಡೇ ಕಾರಣ. ಒಂದು, ನಮ್ಗೆ ಕನ್ಸಿಸ್ಟೆನ್ಸಿ, ಅದು ಬರೋವರೆಗೆ ನಮ್ಗೆ ತಾಳ್ಮೆ ಇರೋದಿಲ್ಲ, ಒಂದು ಥಿಂಗ್. ಇನ್ನೊಂದು ಪೇಶನ್ಸ್. ಆ ಪೇಶನ್ಸ್ ಇಟ್ಟು ನಾವು ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ಲೇಬೇಕಾಗತ್ತೆ. ಇಲ್ಲ ಮ್ಯಾಮ್, ನಾನು 7 ತಿಂಗಳ ತನಕನೂ ರೇಖಿ ಹೀಲಿಂಗ್ ಮಾಡಿದೆ ನನ್ ಮಗಳಿಗೆ. ಅಂದ್ರ ನೀಟ್ ಸೆಲೆಕ್ಟ್ ಮೆಡಿಕಲ್ ಸೀಟ್ ಸಿಗ್ಬೇಕಾಗಿತ್ತು. ಅದನ್ನ ಮಾಡ್ತಾ 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 ಫಸ್ಟ್ ಅಗ್ದಿ ಟಾಪ್ ಇದ್ಲು. ಆಮೇಲೆ ಎಕ್ಸಾಮ್ ಟೈಮ್ದೊಳಗ ಇದು ಆಗ್ಬಿಡ್ತು, ಆಕಿಗೆ ಆಗ್ಲೇ ಇಲ್ಲ. ಆಕಿದ್ ಆಗಿಲ್ಲ ಅಂತ ಹೇಳಿ ಮತ್ ನಾ ರೇಖಿ ಹೀಲಿಂಗ್ ಮಾಡೋದ್ ಬಿಟ್ಬಿಟ್ಟೆ. ಆಮೇಲೆ ನನಗೆ ಹೆಲ್ತ್ ಪ್ರಾಬ್ಲಮ್ ಆಯ್ತು, ಒಂದ್ ಸ್ವಲ್ಪ ಫ್ರಾಕ್ಚರ್ ಆಗಿತ್ತು, ಅದಕ್ ಮಾಡ್ಕೊಂಡೆ ಆರಾಮಾಯ್ತು. ಮತ್ ರೇಖಿ ಮೇಲೆ ಕಾನ್ಫಿಡೆನ್ಸ್ ಬಂತು. ಹಿಂಗ್ ಮಾಡಿ ಹಿಂಗ್ ಬಿಡೋದ್ರಿಂದ ಏನಿದು, ಮತ್ತ ಆಮೇಲೆ ಹಿಂದಿನ ಪ್ರಾರಬ್ಧ ಕರ್ಮ ಅನ್ನೋದು ಒಂದು ಹೇಳ್ತೀವಿ ಯಾವಾಗ್ಲೂ, ಅದು ಏನಾದ್ರು ಇದೇನಾ ಅಂತ ಹೇಳಿ. ಓಕೆ, ಫೈನ್. ಒಂದು ಥಿಂಗ್, ಜಸ್ಟ್ ಸ್ಟಾರ್ಟ್ ಮಾಡಿದೀರಾ, ಸ್ಟಾರ್ಟ್ ಮಾಡಿ ಆಯ್ತಾ. ಆಮೇಲೆ ಇನ್ನೊಂದು, ಆಕ್ಚುಲಿ ಅದು ಕಾರ್ಮಿಕ ಥಿಂಗಿಗೆ ರಿಲೇಟೆಡ್ ಆಗಿ ಇರ್ಬೋದು, ಅಥವಾ ಬೇರೆ ರಿಲೇಟೆಡ್ ಆಗಿ ಇರ್ಬೋದು. ಇಟ್ಸ್ ನಾಟ್ ಯಾವ್ದು ಕೂಡ ನಮ್ಮನ್ನ ಕಂಟ್ರೋಲ್ ಮಾಡಕ್ ಸಾಧ್ಯ ಇಲ್ಲ. ನಾನು ಮಾಡ್ಲೇಬೇಕು ಅಂತ ಅಂದ್ರೆ ನಾನು ಅದನ್ನ ಯಾವ್ದೇ ಒಂದು ಇದ್ರಲ್ಲಾದ್ರೂ ಕೂಡ, ಅದ್ ಯಾವ ಕರ್ಮ ಬರ್ಲಿ, ಅದ್ ಯಾವ ಫ್ಯಾಮಿಲಿ ಮೆಂಬರ್ಸ್ ಬರ್ಲಿ, ಅದ್ ಏನ್ ಬರ್ಲಿ, ನಾವು ಮಾಡೇ ಮಾಡ್ತೀವಿ. ಯಾವಾಗ ನಮಗ್ ಮಾಡಕ್ ಮನ್ಸಿರೋದಿಲ್ಲ, ಅಥವಾ ಯಾವಾಗ ನನ್ಗೆ ಅದು ಬೋರಿಂಗ್ ಅನ್ಸುತ್ತೋ, ಅಥವಾ ಅದ್ರ ಮೇಲೆ ಟ್ರಸ್ಟ್ ಹೋಗುತ್ತೋ, ಆಗ ನಾವು ಬೇರೆ ಬೇರೆ ನೆಪಗಳನ್ನ ಹುಡುಕ್ತಿವಿ. ನನಗ್ ಮಾಡ್ಬೇಕು ಅನ್ಕೊಳ್ತಾ ಇದೀನಿ, ಬಟ್ ಈ ನನ್ ಕರ್ಮ ಬಿಡ್ತಾ ಇಲ್ಲ. ಸೊ ಸ್ಟಾರ್ಟ್ ಮಾಡಿದೀರಾ ಇವಾಗ, ಮತ್ತೆ ಸ್ಟಾರ್ಟ್ ಮಾಡಿ. ಅದನ್ ಬಿಟ್ಟು ಸೊ ಅದ್ರಿಂದ ಹಿಂಗಾಯ್ತಾ, ಇದ್ರಿಂದ ಹಿಂಗಾಯ್ತಾ, ಅವಶ್ಯಕತೆ ಇಲ್ಲ ಅದೆಲ್ಲ. ಓಕೆ, ಬರ್ತಾ ಇಲ್ಲ ಅನ್ಸ್ಕೊಂಡಿದ್ರಲಿಂತ ಮ್ಯಾಮ್ ಅದು. ಆಲ್ ದ ಬೆಸ್ಟ್. ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿ ಅಷ್ಟೇ.
ಅಲ್ಲ ಮ್ಯಾಮ್ Yes. ಟ್ಯಾರೋ ರೀಡಿಂಗ್ ಬಗ್ಗೆ ಏನ್ ಹೇಳಿದ್ರಿ? ಟ್ಯಾರೋ ರೀಡಿಂಗ್ ಬಗ್ಗೆ ಒಂದ್ ಸ್ವಲ್ಪ ನನಗೆ ಅದು ಇದು ಬೇಕಾಗಿತ್ತು. ಯಾಕೆ ಸ್ಟ್ರಕ್ ಆಗ್ತಾ ಇದೆ, ಯಾಕೆ ಆಗ್ತಾ ಇಲ್ಲ ಅಂತ. ಹಾ, ನಾನು ಅದನ್ನೇ ಹೇಳಿದ್ನಲ್ಲ, ಫಸ್ಟ್ ನೀವು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ. ಓಕೆ, ಫಸ್ಟ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ. ಒನ್ಸ್ ನೀವು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲವೂ ಕೂಡ ಲೈನ್ ಅಪ್ ಆಗ್ತಾ ಹೋಗುತ್ತೆ. ಎಸ್, ನೆಕ್ಸ್ಟ್ ಲಕ್ಷ್ಮಿ. ಓಕೆ, ಫೈನ್. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ಇವತ್ತಿನ ಸೆಷನ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್, ಬೈ ಬೈ.